ಸಂಜೆ 5:55. ಕ್ಲಿಯರ್ ಇದೆ. ನಂದೇ ಜಾಸ್ತಿ ಕ್ಲಿಯರ್ ಇದೆ. ಎಲ್ಲರೂ ನಿಮ್ಮ ಮೈಕ್ ಅನ್ನು ಧರಿಸಿ. ಮೈಕ್ ಹಾಕೊಳ್ಳಿ. ಬಿಡಿ. ಹೇಳು. ನೀನ್ ಹೇಳಿದ್ದೆ ಆ ಹೋಲ್ ನಾನು ಯಾವ್ದು ತೆಗಿತೀನಿ ಅದು ಮುಚ್ಚೋ ಆಗಿಲ್ಲ. 3 ರೌಂಡ್ ಮುಚ್ಚಿದ್ದಾರೆ. ಯಾಕೆ ನೀನು ಮುಚ್ಚಿಲ್ವಾ? ರಜತ್ ಕೂಡ ಮುಚ್ಚಿದ್ದಾರೆ. ರಜತ್ ಸಿಕ್ಕಿದ್ದಾರೆ. ತಂದ್ಕೊಟ್ಟಿದ್ ಮುಚ್ಚಂಗಿಲ್ಲ ಅಂತ ಮುಚ್ಚಂಗೇ ಇಲ್ಲ. ಓಪನ್ ಮಾಡಿರೋದು ಮುಚ್ಚೋ ಆಗಿಲ್ಲ. ಆಯ್ತು, ಇವಾಗ ಒಂದು ತಂದ್ಕೊಟ್ರು, ಇವಾಗ ಅದು ಓಪನ್ ಕ್ಲೋಸ್ ಮಾಡ್ಬೋದಲ್ವಾ? ಬೇರೆ ಅಶ್ವಿನಿ ಅವ್ರು ಎಷ್ಟೊತ್ತ ತಂದ್ಕೊಟ್ರು, ಧನುಷ್ ತಂದ್ಕೊಟ್ರು. ಒಂದೇ ಒಂದು ಲಾಜಿಕ್ ಹೇಳ್ತೀನಿ, ಇದು ರಾಂಗ್ ಅಂದ್ರೆ ನೀನು ಹೇಳಿದ್ದು. 4 ಹೋಲ್ ಮುಚ್ಚಿದೀನ ಇವಾಗ ನಾನು 2 ಹೋಲ್ ಮುಚ್ಚಿದೀನಿ. ಇವಾಗ ಇದನ್ನ ತೆಗೆದ್ಲು ಅನ್ಕೋ, ನಾನೇನ್ ಮಾಡಿದೆ, ಇಲ್ಲಿಂದ ತೆಗೆದು ಇಲ್ಲ ಹಿಂಗ್ ಮಾಡಿದೆ. ಇವ್ರು ತಂದ್ಕೊಟ್ಟಿದ್ದೀನಿ, ಅಡ್ಜಸ್ಟ್ ಏನಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ನೀನ್ ಹೇಳ್ತಾ ಇರೋದು ಇಲ್ಲಿ 2 ಕೈ ಇರ್ಲೇಬೇಕು, ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೊಂಡು ಬೇರೆ ಹೋಲ್ ಓಪನ್ ಮಾಡಿದಾಗ ಹೆಂಗ್ ಪ್ರೊಟೆಕ್ಟ್ ಮಾಡ್ತೀಯ? ಕೊಟ್ಟಿದ್ದಾರೆ, ನಿನ್ ಕೈ ಯೂಸ್ ಮಾಡ್ಬೋದು, ಕಾಲ್ ಯೂಸ್ ಮಾಡ್ಬೋದು, ನಿನ್ ಬೆನ್ ಯೂಸ್ ಮಾಡ್ಬೋದು. ನಾನು ಇದು ಕ್ವಶನ್ ಏನಂತ ಕೇಳಿದ್ದೆ ಫಸ್ಟಿಗೆ. ಒಂದ್ ನಿಮಿಷ ರಜತ್, ನಿಮಗೆ ನೆನಪಿದೆ ನಾನು ಫಸ್ಟಿಗೆ ರೂಲ್ಸ್ ಧನುಷ್ ನಾನು ಈ ಕ್ವಶನ್ ಕೇಳಿರ್ಲಿಲ್ವಾ? ಅಶ್ವಿನಿ ಮ್ಯಾಮ್ ನೀವ್ ಹೇಳಿದ್ರಾ ನಾನು 6 ತಕ್ಷಣ ಬಿದ್ದಿದ್ಯಾ? ಅಷ್ಟೇ ಪಾಯಿಂಟ್. ನೀವ್ ನೋಡ್ದೆ ಬನ್ನಿ, ಯಾವ ತೋರಿಸ್ತೀನಿ ಬನ್ನಿ ಇಲ್ಲಿ. ನಾನ್ ನೋಡ್ದೆ, ಯಾವ ತೋರಿಸ್ತೀನಿ ಬನ್ನಿ. ನಾನ್ ನೋಡ್ದೆ ಬನ್ನಿ, ಇದನ್ನ ಇಲ್ಲ ಅಶ್ವಿನಿ ಮ್ಯಾಮ್ ನೀವು ನೋಡಿಬೇಕಾದ್ರೆ ತೆಗ್ದು. ಅಲ್ಲ ಊಟ ಸಿಕ್ಕರೆ ನಾನು ಯಾಕೆ ಕ್ಲೋಸ್ ಮಾಡಬಾರ್ದು? ನನ್ ಗೇಮೇ ಅರ್ಥ ಆಗ್ತಾ ಇಲ್ಲ. ನೀವು ಕ್ಲೋಸ್ ಮಾಡಿ ಮುಂದೆ ಬಂದು ನಿಂತ್ಕೊಂಡ್ಬಿಡ್ರಿ. ನಾವು ಇಲ್ಲಿ ನಾನು ಕೇಳಿದ್ನಲ್ಲ ರಜತ್, ನಾವ್ ಹೇಳಿದ್ವಲ್ಲ, ಇವ್ರು ಹೇಳಿದ್ರೆ ನಮ್ಮತ್ ನಾವ್ ಯಾಕೆ ಇಟ್ಕೊಂಡ್ ಕೂತಿದ್ವಿ? ಸರ್ ಉಸ್ತುವಾರಿ ಹೇಳಿದಲ್ಲ ಸರ್ ಇಲ್ಲ ಅಂತ. ಫಸ್ಟ್ ಓಪನ್ ಮಾಡಿರೋ ಹೋಲ್ಸ್ ನ ಕ್ಲೋಸ್ ಮಾಡಂಗಿಲ್ಲ. ಹಾಕಿದಕ್ಕೆ ಪಾಸ್ ಮಾಡಿದ್ರಲ್ವಾ ರಘು ಸರ್? ಹಾಕಿದಕ್ಕೆ ಪಾಸ್ ಅವ್ರು ಹೇಳಿದ್ರು ಎಲ್ಲಿ ಬೇಕಾದ್ರೂ ಊಟ ಎಲ್ಲಿಗಾರು ಶಿಫ್ಟ್ ಮಾಡ್ಬೋದು ಅಂತ ಹೇಳಿಲ್ಲ. ಕೇಳಿ, ಅದ್ ನನಗೆ ಗೊತ್ತಿಲ್ಲ. ಕೆಳಗಡೆ ಬಿಸಾಕಿರೋ ಗೂಟನ ತಗೊಂಡ್ ನಾವು ವಾಪಸ್ ಹಾಕೋಬಹುದು ಇಲ್ಲ ಏನಂದ್ರು? ಬಟ್ ಯಾವ್ದಾರು ಹೋಲ್ಸ್ ಮುಚ್ಚಬಹುದು ಅಂತ ಹೇಳಿದ್ಲ. ಅದ್ ನನಗೆ ಗೊತ್ತಿಲ್ಲ. ಯಾವ್ದು ಸ್ಪೆಸಿಫಿಕ್ ಇಲ್ಲ ಸೂರಜ್. ಯಾವ್ದಾರು ಹೋಲ್ಸ್ ಮುಚ್ಚಬಹುದು ಅಂತ ಹೇಳಿದ್ಲ ಅವಳು. ಹೇಳಿಲ್ಲ. ಒಬ್ರಿಗೆ ಹೇಳಿಲ್ಲ, ಒಬ್ರಿಗೆ ಹೇಳಿದ. ನೀನ್ ಕೊಟ್ಟಿದ್ 4 ಹೋಲ್ನ ನಾವ್ ಇಟ್ಕೊಬೇಕಿತ್ತು, ಬೇರೆದನ್ನ ಮುಚ್ಚಬೋದಿತ್ತು. ಕರೆಕ್ಟಾ? ಅದನ್ನ ಬಿಟ್ಬಿಟ್ಟು 10 ಸೆಕೆಂಡ್ ಪಾಸ್ ಕೊಡ್ಬೋದಿತ್ತು. ನೀನ್ ಕೊಡ್ತೀನಿ ಅಂತ ಹೇಳ್ತಿದ್ಯಾ. ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೀನಿ ನಾನು. 10 ಸೆಕೆಂಡ್ ನೀನ್ ಕೊಟ್ರು ಅವ್ರು ಹಿಂಗ ಆಟ ಆಡಿದ್ದಾರೆ ರಾಶಿ, ಹಿಂಗ ಆಟ ಆಡಿದ್ದಾರೆ. ಆಯ್ತಾ? ಅದನ್ನ ನೋಡು, ಸರ್ನೇಮ್ ಅದು ಸುಳ್ಳಿ ಮಳ್ಳಿ ಅಲ್ಲ. ಅವನ ಫ್ಯಾಮಿಲಿಗೆ ಅದೊಂದು ಸರ್ನೇಮ್ ಇದೆ, ಅದನ್ನ ಅವ್ನು ಎಲ್ಲರಿಗೂ ಅಂಟಿಸ್ತಾನೆ. ಆದ್ರೆ ನಮಗ್ ನಮ್ಮ ಫ್ಯಾಮಿಲಿ ತುಂಬಾ ಒಳ್ಳೆ ಸರ್ನೇಮ್ಗಳಿದೆ. ನಮ್ಗೆ ಅವ್ನ ಸರ್ನೇಮ್ ಬೇಕಾಗಿಲ್ಲ. ನಿನ್ ಸರ್ನೇಮ್ ನೀನು ನಿನ್ ಫ್ಯಾಮಿಲಿ ಇಟ್ಕೊ, ನಮಗ್ ಬೇಕಾಗಿಲ್ಲ. ನಮ್ಗೆ ಒಳ್ಳೆ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ನಾನು ಎಲ್ಲ ಮಾತಾಡ್ಬೇಕು ನಿನ್ ಸರ್ನೇಮ್ನ ನೀನು ನಿನ್ ಫ್ಯಾಮಿಲಿಗೆ ಇಟ್ಕೊ, ನಂಗೆ ಕೊಡ್ಬೇಡ. ನಿನ್ ತರ ಕಿತ್ತೋದಾಟ ನಾನು ಆಡಲ್ಲ ಬಿಡು. ನಿನ್ ತರ ಕಿತ್ತೋದಾಟಗಳು ನಾನು ಆಡಲ್ಲ. ಆಡಕ್ ಯೋಗ್ಯತೆ ಇಲ್ದಿರೋ ನೀನ್ ಕುತ್ಕೋ. ನೀನ್ ಕಿತ್ತೋದು ಯೋಗ್ಯತೆ ಇಲ್ದಿರೋ ನಿನ್ ತರ ಕಿತ್ತೋದು ಕಟ್ಟಡ ಆಟ ಆಡಿಲ್ಲ ಬಾ. ನೀನ್ ನೋಡ್ಕೋ, ನಿನ್ನ ಸೈಡ್ ಮುಖ ನೀನ್ ನೋಡ್ಕೋ. ಬಂದಾಗಿಂದ ಒಂದ್ ಗೇಮು ಗೆದ್ದಿಲ್ಲ, ಸೋತವನೆ ಬಂದ್ ಹಂಗ ಹೇಳ್ತಾನೆ. ಮತ್ತೆ ಎಲ್ಲಾರನ್ನು ಕರಿತಾನೆ, ಗೇಮಕ್ ಬಾ ಅಂತ. ಬಂದ್ರೆ ಗೇಮಲ್ಲೇ ಮಕ್ಕಳ ಮಲ್ಕೊಂಡ್ ಮಲಗ್ತಾನೆ. ನೀನ್ ಯೋಗ್ಯತೆ ಗೊತ್ತು ಬಾ. ನಿನ್ ಯೋಗ್ಯತೆ ನೋಡಿದ್ನಲ್ಲಪ್ಪ ಬಂದಾಗಿಂದ 21 ದಿನದಿಂದ ನಿನ್ ಯೋಗ್ಯತೆ ನೋಡ್ದೆ. ಪ್ರೂವ್ ಮಾಡಿ ತೋರ್ಸ, ಆಮೇಲೆ ಮಾತಾಡು. ಜಗತ್ತಿಗೆ ಗೊತ್ತು ನೀನ್ ಸುಳ್ಳಿ ಅಂತ. ನಿನ್ ಸರ್ನೇಮ್ ಅದು ನೀನೇ ಇಟ್ಕೋ, ನಂಗ್ ಬೇಡ. ನಂಗೆ ಒಳ್ಳೆ ಸರ್ನೇಮ್ ಇದೆ. ಸಂಜೆ 6:05. ಜಾಸ್ತಿ ನೀರಿದ್ದಿದ್ರಲ್ಲೇನೆ ಫಸ್ಟಲ್ಲೇ ಹೇಳಿದ್ದೆ ನಾನು. ಏನಂದ್ಕೊಂಡು ರೂಲ್ಸ್ ನಾನು ಕ್ಲಿಯರ್ ಆಗಿ ಹೇಳಿದೆ. ರಘೋಣ ನಿಮಗೂ ಗೊತ್ತಿತ್ತು, ಇವ್ರಿಗೂ ಗೊತ್ತಿತ್ತು ಅದು ರೂಲ್ಸು. ಬಟ್ ಇವಾಗ ನೀವು ಅದನ್ನು ಫಾಲೋ ಮಾಡಲೇ ಇಲ್ಲ, ಗೊತ್ತಿಲ್ಲ ನನಗೆ ಅಂತಲೇ ಹೇಳಿದ್ರಿ. ಬಟ್ ನಾನು ಹೇಳಿರ್ತೀನಿ, ನಾನು ಯಾವ ತೆಗ್ಸಿರ್ತೀನಿ ಅದನ್ನು ಬ್ಲಾಕ್ ಮಾಡೋ ಹಾಗಿಲ್ಲ, ಅದಕ್ಕೆ ಹಾಕಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದೆ ನಾನು ನಿಮಗೆ. ನೀವು ಹೇಳಿರ್ತೀರಾ ಇದು ಅಪ್ಪಿತಪ್ಪಿ ನಾನು ಅದನ್ನು ಗೂಟ ಹಾಕಿದ್ರೆ ಆಟದ ಮಜಾನೇ ಇರಲ್ಲ ಅನ್ನೋದು ನಿಮ್ಮ ಬಾಯಲ್ಲೂ ಮೆನ್ಷನ್ ಮಾಡಿರ್ತೀರಾ ನೀವು. ಅದಾದ್ಮೇಲೂ ನೀವು ಅದನ್ನೇ ಮಾಡಿದ್ದೀರಾ. ದಟ್ಸ್ ವೈ ಇವಾಗ ನಾನು 2 ಸಲ, 1 ನಿಮಿಷ 2 ಸಲ ನಾನು ಪಾಸ್ ಕೊಟ್ಟಿದ್ರು ಕೂಡ ಅವ್ರದ್ದು ವಾಟರ್ ತುಂಬಾನೇ ಇತ್ತು, ಕಡಿಮೆ ಆಗ್ತಿರ್ಲಿಲ್ಲ. ಈ ರೌಂಡ್ ನಾನು ಇವ್ರಿಗೆ ಕೊಡ್ತೀನಿ. ಬಟ್ ನೆಕ್ಸ್ಟ್ ರೌಂಡ್ ಸೇಮ್ ಮಿಸ್ಟೇಕ್ ನೀವು ರಿಪೀಟ್ ಮಾಡಿದ್ರೆ ನಾನು ಇನ್ನ ಕನ್ಸಿಡರೇ ಮಾಡಲ್ಲ ಈ ಆಟದಲ್ಲಿ. ಅವ್ರು ಹಾಕ್ಬಿಟ್ಟು ಒಂದೊಂದು ನಿಮಿಷ 2 ನಿಮಿಷ ಡಿಫೆಂಡ್ ಮಾಡ್ತಿದ್ರೆ ಎಲ್ಲಿಂದ 10 ಸೆಕೆಂಡ್ ಎಲ್ಲಿಂದ 20 ಸೆಕೆಂಡ್ಸ್ ಇಟ್ಕೋ ರಾಶಿ. ಎಲ್ಲಿಂದ ಆಗುತ್ತೆ ರಾಶಿ? 2 ಕೈಯಲ್ಲಿ ಹಿಂಗಿತ್ತು, 1 ಕೈಯಲ್ಲಿ ವಾಟ್ರೇ ಇರ್ಲಿಲ್ಲ, ಉಳ್ದಿರೋದು ಇನ್ನೊಂದು ಕೈ.
ಸೊ ನಾ ಈ ಕೈನ ಏನಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದಾ? ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಸೈರನ್ ಆದಾಗ ಮಾತಾಡಿದ್ನ ಅದು ಸೆಕೆಂಡ್ ರೌಂಡ್ ಅಲ್ಲಿ ಹಂಗಂದ್ರೆ ಮಾತಾಡಿಲ್ಲ ಈಗ ಅದ್ರ ಈಗ ಬಗ್ಗೆ ಒಂದ್ ನಿಮಿಷ, ಇವಾಗ 4 ಗೂಟ ತೆಗಿಬೇಕು ಅಂತ ಏನ್ ಕೇಳಿದ್ ಬಿಗ್ ಬಾಸ್? ಪರ್ಪಸ್ ಏನು? ಅದು ನೀನ್ ಸೆಲೆಕ್ಟ್ ಮಾಡಿ ಯಾಕೆ ಹೇಳ್ಬೇಕು? ಟಾಸ್ಕ್ ಬುಕ್ ಅಲ್ಲಿ ಇದೆಯಾ ರಾಶಿ ತೆಗ್ದಿರೋ ಹೋಲ್ ನ ಮುಚ್ಚಬಾರ್ದು ಅಂತ ಎಲ್ಲಾದ್ರೂ ಇದೆಯಾ? ಬಟ್ ಅದನ್ನ ನಾನು ರೂಲ್ಸ್ ಮಾಡಿದಾಗ ನಾನೆಲ್ಲ ರೂಲ್ಸ್ ಮಾಡಿದ್ದೀನಿ ಅಶ್ವಿನಿ ಮ್ಯಾಮ್. ನಾನು ರೂಲ್ಸ್ ಮಾಡಿದಾಗ ಅದು ರಜತ್ಗುನು ಕೇಳಿಸ್ಕೊಂಡಿದ್ದಾರೆ, ರಘುವಣ್ಣನು ಕೇಳಿಸ್ಕೊಂಡಿದ್ದಾರೆ. ರಘುವಣ್ಣ ಮಾತಾಡಿರೋದು ನಮಗೆ ಗೊತ್ತು. ತಪ್ಪು ಫಸ್ಟ್ ಡಿಫೆಂಡ್ ಮಾಡ್ಕೊಳ್ಳೋದು ಇಬ್ರು. ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಡಿಸ್ಟರ್ಬ್ ಮಾಡಬೇಕು. ಅದೇ ಆಟ ಡಿಫೆಂಡ್ ಮಾಡ್ಕೊಂಡು ಅದಕ್ಕೆ ಹೇಳಿರೋದು. ನೀನು ಕುತ್ಕೋ ಗಿತ್ಕೋ ಅಂತ ನನ್ನ ಹತ್ರ ಮಾತಾಡಬೇಡ. ಗೊತ್ತಿದ್ರೆ ಮಾತಾಡು ಆಯ್ತಾ? ಗೊತ್ತಿರೋದು ಕೇಳ್ತಾ ಇರೋದು. ಒಂದು ಗೇಮ್ ಆಡ್ಸೋಕ್ಕಾಗಲ್ಲ, ನಡೆಯತ್ತೆ. ಕರೆಕ್ಟ್ ಆಗಿ ಆಡಿಸ್ತಾ ಇದ್ದೀನಿ. ಇಲ್ಲಿ ಸರಿಯಾಗಿ ಮಾತಾಡೋಕೆ ಕರೆಕ್ಟ್ ಹೇಳಿದ್ರು ಅವರು. ಇರಿಟೇಟೆಡ್ ಉಸ್ತುವಾರಿ. ಇನ್ನೇನ್ ಗೇಮ್ ಆಡಿಸ್ತಾ ಇದೆ ಅಂತ ನಾನು ಒಂದ್ ನಿಮಿಷ ಹೇಳ್ತೀನಿ. ಏನ್ ಈಗ ನಾನು ಹೇಳ್ತೀನಿ, ಇಲ್ಲಿ ಈಗ ಕ್ಲೋಸ್ ಮಾಡ್ತೀನಿ ಅಂತಾರೆ. ಅವಶ್ಯಕತೆ ಇಲ್ಲ. ನಾನು ಸೈಲೆಂಟ್ ಆಗಿದ್ದೀನಿ. ಸೈಲೆಂಟ್ ನ ನೋಡೋನಿ ನಡೆಯತ್ತಾಗೆ ಬಾಯ್ ಬಂದಂಗ ಮಾತಾಡ್ಬೇಡ. ಬಾಯ್ ಬಂದಂಗ ಮಾತಾಡೋಕೆ ಹೋಗ್ಬೇಡ ನೀನು. ಹೊರಡು ಏನು ಹೊರಡು? ಏನು ಹೊರಡು ನೀನು? ಏನು ಒಂದ್ ಗೇಮ್ ಆಡ್ಸೋದ್ರಲ್ಲ ನಡಿ. ಯಾವ ಉಸ್ತುವಾರಿ ನೀನು ಉಸ್ತುವಾರಿನ ನೋಡೋನಿ ಎಲ್ಲ ಕಲಿಸ್ಕೊಂಡು ಗೇಮ್ ಎಲ್ಲ ಕಲಿಸ್ಕೊಂಡು ಕೂತವಳೆ. ಒಂದ್ ರೂಲ್ಸ್ ಮಾಡಕ್ ಬರಲ್ಲ, ಒಂದ್ ಉಸ್ತುವಾರಿ ಮಾಡಕ್ ಬರಲ್ಲ. ಹೀಗೆ ಅಂತ ಗೊತ್ತು. ನಡಿ ನಡಿ ನಡಿ. ಕರೆಕ್ಟ್ ಒಂದ್ ನಿಮಿಷ, ನಾನು ಇನ್ನೊಂದು ಒಂದು ಕ್ವಶನ್ ಕೇಳ್ತೀನಿ. ರೂಲ್ ಬುಕ್ ಅಲ್ಲಿ ಇತ್ತು ತಾನೆ, ಅಕಸ್ಮಾತ್ ಹೋಲ್ಗಳು ಓಪನ್ ಮಾಡಿದ್ರೆ ನಿಮ್ಮ ದೇಹ, ನಿಮ್ಮ ತಲೆ, ನಿಮ್ಮ ಕೈ ಬೆರಳು ಅದನ್ನ ಯೂಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಬಹುದು. ಅದ್ರ ಬದಲು ಗೂಟನ ಫಿಕ್ಸ್ ಮಾಡ್ಬೋದು ಅಂತ ಹೇಳ್ಬೋದಾಯ್ತಲ್ಲ ಬಿಗ್ ಬಾಸ್? ಒಂದ್ ನಿಮಿಷ ಬಾಯ್. ನೀರ್ ಖಾಲಿ ಆಗೋದ್ಮೇಲೆ ನನ್ ಬಾಟಮ್ ಅಲ್ಲಿ ನೀರ್ ಜೋರಾಗಿ ಹೋಗುವಾಗ ನಾ ಇದನ್ನ ಡಿಫೆಂಡ್ ಮಾಡ್ಕೊಂತೀನಿ. ಇಲ್ಲಿ ನೀರೇ ಇರಲ್ಲ, ಇದನ್ನ ಡಿಫೆಂಡ್ ಮಾಡ್ಕೋತಾರ. ನೀವು ಅದನ್ನೇ ಡಿಫೆಂಡ್ ಮಾಡ್ಕೊಂಡು ಅಷ್ಟೇ ಮಾಡಿ ಲಗ್ನ ತೆಗೆದು ಇಲ್ಲ ಹಾಕಿ ಅದ್ ಹೆಂಗ್ ರಘು? ನಾನು ಇಲ್ಲಿಂದ ಪ್ಲಗ್ ತೆಗೆದು ಇಲ್ಲಿಗೆ ಹೆಂಗ್ ಹಾಕಕ್ ಸಾಧ್ಯ? ರಾಶಿಕಾ, ಬಿಗ್ ಬಾಸ್ ಈ ಸುತ್ತು ಮುಗಿತಲ್ವೇ? ಫಲಿತಾಂಶ ಘೋಷಿಸಿ ಆಯ್ತಲ್ವೇ? ಆಗಿದೆಯೋ ಇಲ್ವೋ? ಇಲ್ಲ ಬಿಗ್ ಬಾಸ್, ಯಾಕಂದ್ರೆ ನಾನು ಅದನ್ನ ಆ ಪಾಯಿಂಟ್ ನೋಡಿರ್ಲಿಲ್ಲ. ಅವ್ರು ಅಲ್ಲಿಂದ ತೆಗೆದು ಕೆಳಗಡೆ ಹಾಕಿದ್ದು ಅವ್ರು ಇವಾಗಲೇ ಹೇಳಿದ್ ನನಗೆ ಗೊತ್ತಾಗಿದ್ದು. ಸೊ ನಾನು ಹೇಳಿದ ರೂಲ್ಸ್ ಕೂಡ ಅವ್ರು ಫಾಲೋ ಮಾಡಿಲ್ಲ ಬಿಗ್ ಬಾಸ್. ರಘು ಅಣ್ಣ, ಸ್ಪಂದನ ಮತ್ತೆ ರಜತ್ತು ಮಾಡಿದಾರೆ ಅದನ್ನ. ಮಾಡಿದ್ರು. ಒಂದ್ ನಿಮಿಷ, 10 ಸೆಕೆಂಡ್ ಪಾಸ್. ಬಟ್ ಮೇನ್ ಯಾವ್ದಕ್ಕಿದೆ ಅದಕ್ಕೆ ಅವರು ಅದನ್ನ ಒಪ್ಕೊಂಡ್ಲಿಲ್ಲ ಅಶ್ವಿನಿ ಮ್ಯಾಮ್. ನಾನು ಪಾಸ್ ಕೊಟ್ಟಿದ್ದು ಯಾವಾಗ ಅವ್ರ ತಂದಲ್ಲ ಆಗ್ದಾಗ ಅದಕ್ಕೆ ಪಾಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಹೇಳಿದ ರೂಲ್ಸ್ ಫಾಲೋ ಮಾಡಿದಾಗ ನಾನು ಪಾಸ್ ಕೊಟ್ಟಿರೋದು. ಬಿಗ್ ಬಾಸ್ ನಾನು ಎರಡನ್ನೂ ಕನ್ಸಿಡರ್ ಮಾಡಲ್ಲ ಬಿಗ್ ಬಾಸ್. ರದ್ದು ಮಾಡಿ ಅಂತ ತಕ್ಷಣ ಬಟ್ ಅಲ್ಲ ನಿಮ್ ವಾಟರ್ ತುಂಬಾ ಕಡಿಮೆ ಇತ್ತು ಅಲ್ವಾ? ಎಲ್ಲಿವರೆಗೂ ಇತ್ತು ರಾಶಿ? ಮತ್ತೆ ಕ್ಯಾನ್ಸಲ್ ಮಾಡ್ತೀಯಾ? ಮನೆಯ ಸದಸ್ಯರಿಗೆ ಒಂದು ಚಿಕ್ಕ ಪ್ರಶ್ನೆ. ಈ ಮುಂಚೆ ಬಿಗ್ ಬಾಸ್ ಯಾರ ಬಳಿ ಮಾತಾಡ್ತಿದ್ರು? ಮನೆಯ ಕ್ಯಾಪ್ಟನ್ ಹಾಗೂ ಈ ಟಾಸ್ಕ್ನ ಉಸ್ತುವಾರಿ ರಾಶಿಕಾ ಅವ್ರ ಬಳಿ. ಹೌದು ಅಲ್ವೋ? ಹೌದು ಬಿಗ್ ಬಾಸ್. ರಾಶಿಕಾ ಯಾರಿಗೂ ಉತ್ತರ ಕೊಡ್ತಿದ್ರು? ನಿಮ್ಗೆ ಗೊತ್ತಿತ್ತಲ್ವಾ ಇದು? ರಾಶಿಕಾ, ಬಿಗ್ ಬಾಸ್ ಈ ಸುತ್ತಿನ ಫಲಿತಾಂಶವನ್ನು, ನಿಮ್ಮ ಅಂತಿಮ ನಿರ್ಧಾರವನ್ನು ಈ ಕೂಡಲೇ ಘೋಷಿಸಿ. ಈ ಸುತ್ತಲ್ಲಿ ಕರೆಕ್ಟಾಗಿ ಆಡಿ ಗೆದ್ದಿರೋದು ಸ್ಪಂದನ ಅವ್ರ ಟೀಮ್. ಸ್ಪಂದನ, ರಜತ್ ಆ್ಯಂಡ್ ಕಾವ್ಯ ಅವರು ಬಿಗ್ ಬಾಸ್. ಮಾಡು ಅಣ್ಣ. ಫಲಿತಾಂಶದ ಘೋಷಣೆ ಆದಮೇಲೆ ಏನು ಮಾಡಬೇಕು? ನಿಷ್ಕ್ರಮಿಸಬೇಕು, ಹೊರಡಬೇಕು ಬಿಗ್ ಬಾಸ್. ಒಳ್ಳೆಯದಾಗಲಿ. ಸಂಜೆ 6:25. ಬೆಸ್ಟ್ ಉಸ್ತುವಾರಿ ಬಿಗ್ ಬಾಸ್ಗೂ ತಲೆ ಕೆಟ್ಟೋಗಿರುತ್ತೆ. ಯಪ್ಪ ಏನು ಉಸ್ತುವಾರಿ ಇವರು ಅಂತ. ಉಸ್ತುವಾರಿಗೆ ಅಲ್ಲ ಅನೌನ್ಸ್ ಆಯ್ತಲ್ವಾ ಅಂತ ಬಿಗ್ ಬಾಸ್ ಕೇಳಿದ್ಮೇಲೂ ಪುನಃ ಇಲ್ಲ ಚೇಂಜ್ ಮಾಡೋದು ಅಂದ್ರೆ ನೀನು ಅಲ್ಲಿರೋರ್ದಿಗೆ ಇನ್ಫ್ಲೂಯೆನ್ಸ್ ಆಗ್ತಿದ್ಯಾ ಅಂತ. ಸೂಪರ್, ಇದೇ ಬೇಕಿತ್ತು. ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ. ಕರ್ಮ ರಿಟರ್ನ್ಸ್ ಅನ್ನೋದೇ ಇದಕ್ಕೆ. ಸೂಪರ್ ಉಸ್ತುವಾರಿ. 12 ವರ್ಷದಲ್ಲಿ ಇಂಥ ಉಸ್ತುವಾರಿ ಇರಲ್ಲ. 12 ವರ್ಷದಲ್ಲಿ ಇಂಥ ಉಸ್ತುವಾರಿ ನೋಡ್ಲೇ ಇಲ್ಲ. ತೆಗಿಲಿಲ್ಲ. ಅದಕ್ಕೆ ನೀರ್ ಬಿಡ್ಸಿದ್ರೆ ಎಷ್ಟೊತ್ತ ಬಿಡ್ಲಿ, ಅದು ಉಸ್ತುವಾರಿ ಪ್ರಾಬ್ಲಮ್. ನಮ್ಗೆ
ಏನನ ಆಗ್ಲಿ ಆಟ ರದ್ದು ಮಾಡಿ ಅಂತ ಮಾತ್ರ ಹೇಳ್ಬೋದು. ಸರ್ ಬಿಡ್ಬೇಕು ಅಂತ ಸರ್ ಬಿಡ್ಬೇಕು ಅಂತ ಲೆಕ್ಕದೀನಿ ಕಂಟೆಸ್ಟೆಂಟ್ಸ್ ಆಗಿ ನಾವು ಅಷ್ಟೇ ಸರಿ ತಪ್ಪು ಒಪ್ಪಿದ್ದೀನಿ ಇಲ್ವಾ ಸ್ಟಾರ್ಟಿಗೆ ತಪ್ಪು ಮಾಡಿದೆ ತಾನೆ ತಪ್ಪು ಮಾಡಿದ್ರು ಶಿಕ್ಷಕರು ತಪ್ಪು ಅಂದ್ರೆ ಸ್ಟಾರ್ಟಿಗೆ ಉಸ್ತುವಾರಿ ಕೇಳ ಮಾಡಿಲ್ಲ ಉಸ್ತುವಾರಿ ಮಾಡಿಲ್ಲ ಉಸ್ತುವಾರಿ ಹೇಳ್ಬೇಕು ನೀವ್ ಯಾಕೆ ಮಾತಾಡ್ತೀರಾ ಕಂಟೆಸ್ಟೆಂಟ್ ಆಗಿ ನೀವು ಸರಿ ರಿಸಲ್ಟ್ ಸಿಕ್ತಲ್ಲ ಸುಮ್ಮನೆ ನೀವು ಸೂಪರ್ ಆಗಿ ಆಡ್ ಗೆದ್ರಿ ಬಿಡು ನೀವು ಸ್ಟಾರ್ಟ್ ಗೆದ್ರಿ ಬಿಡು ನಿಮ್ದೇ ನೀರು ಜಾಸ್ತಿ ಇತ್ತು ಬಿಡು ಸ್ಟಾರ್ಟಿಂಗ್ ಮೋಸ ಮಾಡಿದ್ರೆ ಜಾಸ್ತಿ ಇತ್ತು ಬಿಡು ಇಡೀ ಕರ್ನಾಟಕ ನೋಡಿದ್ರೆ ನಿಮ್ದೇ ನೀರು ಜಾಸ್ತಿ ಇತ್ತು ಇಡೀ ಕರ್ನಾಟಕ ನೋಡಿದೆ ಸೂಪರ್ ನಿಮ್ದೇ ನೀರು ಜಾಸ್ತಿ ಇತ್ತು ಇಡೀ ಕರ್ನಾಟಕ ಜಾಸ್ತಿ ಇತ್ತು ನೀನು ಗೆದ್ರಿ ನಿಯತ್ ಮಾಡಿ ಗೆದ್ರಿ ನಿಯತ್ ಗಾಡಿ ಸೂಪರ್ ಆಗಿ ಗೆದ್ರಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಿಯತ್ ಗಾಡಿ ಸೂಪರ್ ಆಗಿ ಜಾಸ್ತಿ ನೀರು ಇಟ್ಕೊಂಡಿದ್ರಿ ನೋಡೋಣ. ಸಂಜೆ 6:30. ನನಗೆ ಸೇವು ನಾಮಿನೇಷನ್ನು ನೀನು ಸೇವ್ ಅಂದರೆ ಜಾಸ್ತಿ ಖುಷಿ, ಅದು ನಿಮಗೂ ಗೊತ್ತು ಆಯಿತಾ. ನನಗೆ ಪ್ರಾಬ್ಲಮ್ ಇರೋದು ಉಸ್ತುವಾರಿ ಮಾತ್ರ. ಬಿಕಾಸ್ ಉಸ್ತುವಾರಿ ಆಟದ ಮೂಲ ನಿಯಮಕ್ಕೆ ಧಕ್ಕೆ ಆಗದಂತೆ ಶಿಕ್ಷೆ ಕೊಡ್ಬೋದು. ಓಕೆ ಹೌದು, ನನ್ನ ತಪ್ಪು, ನಾನು ಲೇಟಾಗಿ ತೆಗೆದೆ. ಯಾಕೆಂದರೆ ನಾನು ನಿಜವಾಗ್ಲೂ ಕರೆಕ್ಟು, ನಾನು ಅಲ್ಲೇ ಒಪ್ಕೊಂಡೆ. ನಾನು ಲೇಟಾಗಿ ತೆಗೆದೆ. ನಂದು ಏನು ಗೊತ್ತಾ, ನಾನು ಆ ತಲೆಯಲ್ಲೇ ಇರಲಿಲ್ಲ, ನಂಗೆ ಆ ಮೂಮೆಂಟಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡೇ ಇರಲಿಲ್ಲ. ನಾನು ತೆಗೆದುಬಿಟ್ಟು ಕಾಲು ಇಟ್ಕೊಂಡು ಇದನ್ನು ಹಿಡ್ಕೊಳ್ಳೋಣ ಅಂತ ತೆಗೆದೆ. ಆವಾಗ ರಘು ಸರ್ದು ಅವಳು ತೆಗೆದ್ರು, ನೀವು ಹೇಳಿದ್ರೆ ತೆಗೆದ್ರು. ಓಕೆನಾ, ತೆಗೆದು ನೀರು ಬಿಟ್ಟು. ಓಕೆನಾ, ಅಲ್ಲೂ ಉಸ್ತುವಾರಿ ಮಿಸ್ಟೇಕ್ ಮಾಡಿದ್ರು. ಎಷ್ಟೊತ್ತು ಗ್ಯಾಪ್ ಕೊಡ್ಬೇಕಾಗಿತ್ತು. ಮಿಸ್ಟೇಕ್ ಒಂದು ಪಾಯಿಂಟ್ ನಾನು ಹೇಳ್ಬಿಡ್ಲ ಒಂದು ಪಾಯಿಂಟ್ ನಾನು ಹೇಳ್ಬಿಡ್ಲ ಅವಳು ಹೇಳ್ದಾಗ್ಲೇ ನೀವು ಈ ಪಾಯಿಂಟ್ ಹೇಳ್ಬೇಕಿತ್ತು. ನಿಜವಾಗ್ಲೂ ಅದು ಈಗ ಯೋಚನೆ ಬಂದಿದ್ದು ನನಗೆ. ನಿಜ ಹೇಳ್ತೇನೆ, ಆ ಕ್ಷಣಕ್ಕೆ ನಿಜವಾಗ್ಲೂ ಯೋಚನೆ ಬಂದಿಲ್ಲ. ರಘು ಸರ್ ನಿಮ್ಗೆ ಹೇಳಿದ್ರು, ನೀವ್ ಯಾಕೆ ಸರ್ ಅದನ್ನ ತೆಗೆದು ಈ ಕಡೆಗೆ ಹಾಕಿದ್ರಿ? ಅವ್ರು ಹೇಳಿದ್ರಂತಲ್ಲ, ನೀವೇ ಡೌಟ್ ಕೇಳಿದ್ರಿ. ನೀರೇ ಇರ್ಲಿಲ್ವಲ್ಲ ಅಲ್ಲಿ. ಹಂಗಂತ ಅಲ್ಲಿಂದ ಹೆಂಗ್ ಹಾಕ್ತೀರಾ ರಘು? 2 ಹೋಲ್ ಎನಿ ಟೈಮ್ 2 ಹೋಲ್ ಕ್ಲೋಸ್ ಮಾಡ್ಬೇಕು ತಾನೇ ನಾನು. ಎನಿ ಟೈಮ್ 2 ಯಾವ್ದಾರು ಅಲ್ಲ, ಯಾವ್ದು ಹೇಳಿರ್ತೀವಿ ಅದನ್ನ ಕ್ಲೋಸ್ ಮಾಡ್ಬೇಕು. ನೀವೇ ಇಲ್ವಲ್ಲ ರಾಶಿಕಾ, ಅದಕ್ಕೆ ಬಿಟ್ಬಿಡ್ಬೇಕಿತ್ತು. ನೀವು ಅದನ್ನ ತೆಗ್ಬಿಟ್ಟು ಇನ್ನೊಂದನ್ನ ಯಾಕೆ ಕ್ಲೋಸ್ ಅಲ್ಲ. ಇವಾಗ ನೀವೇ ಇಲ್ಲ ಅಂದ್ರೆ ನಾನು ಏನ್ ಈ ಕೈ ಹಿಂಗಿಂದ ಹಿಡ್ಕೊಳ್ಳ? ಅಲ್ಲ ಸರ್ ರೂಲ್ಸ್ ಹೇಳಿದಾರಲ್ಲ ಸರ್ ಅವರು. ಅಲ್ಲ, ದಟ್ ಇಸ್ ಗ್ರೇ ಏರಿಯಾ ಅಶ್ವಿನಿ. ನೀವು ಗ್ರೇ ಏರಿಯಾಗೂ ಒಂದು ರೂಲ್ಸ್ ಹೇಳಿದ್ರೆ ಅದನ್ನೇ ಹೇಳ್ತಿರೋದು. ನಾವು ಆ ರೂಲಲ್ಲಿ ಆಟ ಆಡಿ ನೀವು ಆ ರೂಲಲ್ಲಿ ಆಟ ಆಡದೇ ಇದ್ರೆ ಎಷ್ಟು ಫೇರ್? ನಾನೀಗ ನಾನು ಕ್ಲಿಯರ್ ಆಗಿ ಮಾತಾಡಲ್ಲ. ನಂಬರ್ 1, ನನಗೆ ಫಸ್ಟ್ ರೌಂಡ್ ಅಲ್ಲಿ ಅದಕ್ಕೆ ಸಿಗಿಸ್ಬಾರ್ದು ಅಂತ ನಂಗೆ ಹೇಳೇ ಇಲ್ಲ. ದೇವರಾಣೆ ಹೇಳ್ತೀನಿ. ಅಲ್ಲ ಒಂದ್ ನಿಮಿಷ, ನನ್ನ ಹತ್ರ ಹೇಳೇ ಇಲ್ಲ. ಗಮನ ಕೊಟ್ಟಿಲ್ವೇನೋ ನನಗೆ ಗೊತ್ತಿಲ್ಲ. ಅದು ಏನಾಗಿದೆ ಯಾವಾಗ ಅಂತ ನಾ ಹೇಳ್ತೀನಿ. ನೀವಿಬ್ರು ಇಲ್ಲಿ ನಿಂತಿದ್ರಿ, ಅಶ್ವಿನಿ ಮ್ಯಾಮ್ ಅಲ್ಲಿ ನಿಂತಿದ್ಲು, ಅವಳು ಹೇಳಿದ್ಲು. ಅದಕ್ಕೆ ರಘು ದೇವರಾಣೆ ನಾನು ಕೇಳಿಸ್ಕೊಂಡು ಗಮನ ಕೊಟ್ಟಿಲ್ವೇನೋ, ದೇವರಾಣೆ ಕೇಳಿಸ್ಕೊಂಡು ವೇಸ್ಟ್. ನೀನು ಕೈಯಿಂದ ಹಿಡ್ಕೊಳ್ಳ. ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಹೋಲ್. ಇಲ್ಲಿ ಹಿಡ್ಕೊಂಡಿದ್ನಲ್ಲ ಕೈ. ಇಲ್ಲಿ ಏನು ಸ್ವಿಚ್ ಆಗಿಲ್ಲ. ಇಲ್ಲ, ಇಲ್ಲೇನು ಸ್ವಿಚ್ ಆಗಿಲ್ಲ. ಅಲ್ಲಿ ಹೇಳಿದ್ದು ಇಲ್ಲಿ ಸ್ವಿಚ್ ಆಯ್ತು ಹೇಳಿದ್ದು ಅಂತ. ಅದೇ ಪಾಯಿಂಟ್. ನಾನು ಈ ಜಾಗಕ್ಕೆ ನಾನು ತೆಗೆದು ಇದನ್ನ ಹಾಕಿದೆ. ಈ ಬಾಟಮ್ ತೆಗ್ದ, ಇಲ್ಲೊಂದಿತ್ತು ಪ್ಲಗ್. ಈ ಪ್ಲಗ್ ನ ತೆಗೆದು ಈ ಬಾಟಮ್ಗೆ ಹಾಕಿ ಹಿಂಗ್ ಮುಚ್ಕೊಂಡು ಯಾಕೆ ಮಾಡಂಗಿಲ್ಲ ನಾನು? ನೀವು ಫಸ್ಟ್ ಅಲ್ಲಿ ತೋರಿಸಿದೇನು ಗೊತ್ತಾ? ನೀವು ತೋರಿಸಿದೇನು ನಾನು ಹೇಳ್ತೀನಿ. ಇಲ್ಲೊಂದು ಇಲ್ಲೊಂದು ಅಂತ ಇಟ್ಕೊಳ್ಳಿ. ಅವ್ಳು ಹೇಳಿದ್ರು ಹೋಲ್ಸ್. ನೀವೇನಂತ ತೋರಿಸಿದ್ರಿ ಅಲ್ಲಿ? ಇದನ್ನ ಬಿಟ್ಬಿಡಿ, ಫಾರ್ಗೆಟ್ ದಿಸ್. ಇಲ್ಲಿರೋದ್ನ ನೀವೇನ್ ಮಾಡಿದ್ರಿ, ಅಲ್ಲಿರೋ ಊಟ ತೆಗೆದು ಇಲ್ಲಿಗೆ ಹಾಕಿದೀನಿ ಅಂತ. ಆಯ್ತು, ಇವಾಗ ನಾನು ಆಗದೆ ಅಂತಾನೆ ಅನ್ಕೋ. ಬಟ್ 2 ಕೈ ಓಲಲ್ಲೇ ಇತ್ತಲ್ಲ, ಬೇರೆ ಅವಳು ಹೇಳಿದ್ರು ಹೋಲ್ ಅಲ್ವಲ್ಲ. ಅದ್ ನನ್ ಪ್ಲಾನ್ ಅಲ್ವಾ ಸೂರ? ಬಟ್ ಅದು ರೂಲ್ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲಿ 1 2 3 ಅಂತ ಹೇಳ್ಬಿಟ್ಲು ರಾಶಿಕಾ. ನಾವು ಪಟ್ಟ ಅಂತ ತೆಗ್ಬಿಟ್ಟು ಎಲ್ಲ ನಿಂತ್ಕೊಂಡ್ಬಿಟ್ವಿ. ಮಿನಿಮಮ್ 20-30 ಸೆಕೆಂಡ್ ಹಂಗೆ ಇದ್ಲಾಳ. ಚೈತ್ರ ಕೈ ಮಾಡಿದ್ರು ಗೊತ್ತಾ? ಫಸ್ಟ್ ಒಂದು ತೆಗೆದ್ರು, ಕಾಲ ಲಾಕ್ ಮಾಡಕ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ, ಮತ್ತೆ ಕೈ ಹಾಕಿದ್ರು, ಆಮೇಲೆ 2ನೇ ತೆಗ್ದಿದ್ದು. ಫಸ್ಟು ಸಮ ಯಾರಿಗೂ ಇಲ್ಲ ಅಂದ್ಲು, ಆಮೇಲೆ ಆ ಕಡೆಯವ್ರಿಗೆ ಕೊಟ್ಟರು, ಲಾಸ್ಟಲ್ಲಿ ಈ ಕಡೆಯವ್ರಿಗೆ ಕೊಟ್ಟರು. ಏನ್ರಿ ಇದು? 11 ವಾರದಲ್ಲಿ ಇದಾಗೇ ಇಲ್ಲ. ಬಟ್ ಅವಳು ಗಾಬರಿ ಆಗ್ತಾ ಇದ್ದಾಳೆ ತುಂಬಾ. ಯಾರು? ಎಲ್ಲರೂ ಹಿಂಗೆ ಕಿಚ್ಚಿದ್ರೆ ಇನ್ನೇನು ಕಾವ್ಯ ಆಗದೆ. ಎಲ್ಲರೂ ಹೇಳ್ತಾವ್ರೆ, ಎಲ್ಲರೂ ಮಾತಾಡ್ತಾವ್ರೆ. ನಾನು ಅದಕ್ಕೆ ಸುಮ್ಮನೆ ಆಗೋದು, ಏನಾದರೂ ಬಡ್ಕೊಂಡು ಹೋಗ್ಲಿ ಅಂತ. ನಿಮ್ಮ ಟೀಮಲ್ಲೂ ಫಾಲೋ ಮಾಡಿರ್ತಾರೆ. 1 ನಿಮಿಷ ನಾನು ಹೇಳ್ತೀನಿ. ಸೆಕೆಂಡ್ ರೌಂಡ್ ಬಂದಿದ್ದ ತಕ್ಷಣನೇ ರಘುವಣ್ಣ ಅದನ್ನ ಮರೆತು ಬಿಟ್ರೆ ಹೇಗೆ? ಅವಾಗ ಕೈ ಎಲ್ಲಿತ್ತು ಸರ್ ನಿಮ್ದು? ನಾನು ಎನಿ ಟೈಮ್ 2 ಹೋಲ್ ಕ್ಲೋಸ್ ಮಾಡ್ಕೊಂಡೇ ಇದ್ದೆ. ಹೋಲ್ ಕ್ಲೋಸ್ ಮಾಡ್ಕೊಂಡು ಮುಂದೆ ಬಂದು ನಿಂತಿದ್ರಾ ನೀವು? ಇಲ್ಲ ಸರ್, ಅಶ್ವಿನಿ ಅವರೇ ಹೊರಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ರಘು ಸರ್? ಸಿಕ್ಸಿದ್ರು, ನಾನು ಅದನ್ನ ಹೇಳ್ತಾ ಇರೋದು. ಒಂದ್ ನಿಮಿಷ ಆಯ್ತು. ಬಟ್ ಉಸ್ತುವಾರಿ ಒಂದು ರೂಲ್ ಕೊಟ್ಟಿದ್ದಾರೆ. ಆಯ್ತು, ಡಿಸಿಷನ್ ಕೊಟ್ರಿ ತಾನೇ, ಬಿಡಿ. ಇಲ್ಲ ಕಾವ್ಯ, ಉಸ್ತುವಾರಿ ನನಗೆ ಮೊದಲನೇ ರೌಂಡ್ ಇಂದ ಫಸ್ಟ್ ಇದರಿಂದ ಹೇಳಲೇ ಇಲ್ಲ. ತೆಗಿ ಅಂತ ಹೇಳಿದ್ರು, ತೆಗಿದಲೇ ಇರೋದು. ನಿಮ್ ತರ ಮೋಸದ ಆಟ ಇಲ್ಲ. ನಾನು ಮೋಸದ ಆಟ ಆಡೇ ಇಲ್ಲ. ಮೋಸದ ಆಟ ಸ್ಟಾರ್ಟ್ ಆಗಿದೆ. ನೀವು ಇವಾಗ
ಇವಾಗ ಒಂದು ರೂಲ್ ಬ್ರೇಕ್ ಆದಾಗ ನೀನ್ 10 ಸೆಕೆಂಡ್ ಪಾಸ್ ಕೊಟ್ಟ ಮೇಲೆ ಅದ್ರ ಶಿಕ್ಷೆ ಅಲ್ಲೇ ಆಗೋಯ್ತು. ಆಯ್ತು, 1 ನಿಮಿಷ ನಿಂತ್ಕೊಂಡಿದ್ರಾ, 1 ನಿಮಿಷನೇ ಪಾಸ್ ಮಾಡ್ಬೇಕಾಗಿತ್ತು ನೀನು. ಇವಾಗ 2 ಸತಿ ರೂಲ್ ಬ್ರೇಕ್ ಆಯ್ತು, ಆಯ್ತಾ? 2 ಸತಿ ರೂಲ್ ಬ್ರೇಕ್ ಆದ್ಮೇಲೆ 2 ಸತಿ 10 ಸೆಕೆಂಡ್ ಪಾಸ್ ಮಾಡಿದ್ರೆ ಅದ್ ಮಾಡ್ಲೇಬಾರ್ದಾಗಿತ್ತು. ಬಿಡಿ, ನೀವ್ ಆಟ ಆಡೋದೇ ಬೇಡ ಬಿಡಿ. ಅಲ್ಲ, ನೀವ್ ಆಟ ಆಡೋದೇ ಬೇಡ ಬಿಡಿ, ನಾನು ರೌಂಡ್ ಕೊಡ್ತೀನಿ ಬಿಡಿ ಅಂತಂದ್ರೆ ಆಗೋಗಿರೋದು. ರಾತ್ರಿ 7 ಗಂಟೆ. ಚೈತ್ರಕ್ಕ ಒಂದು ಉಸ್ತುವಾರಿ. ಆಯ್ತಪ್ಪ, ಸಮಾಧಾನನಾ? ನಿಂಗೇನೋ ಇಡ್ಬೇಕಲ್ಲ, ನಿಂದೊಂದು ಕಂಟೆಂಟ್ ನೋಡುವಲ್ಲಿ ಬರ್ಬೇಕಲ್ಲ. ಮಾಡ್ದ? ಮಲ್ಗು ಈಗ. ಅಲ್ಲ, ಯಾರಾದ್ರೂ ಮಾಡು, ಮಲ್ಗು. ಒಂದು ನಿಮಿಷ ಊಟನೇ ಬಿತ್ತಿಲ್ಲ ಅಕ್ಕ. ನಿಂದೇನೋ ಹೇಳ್ಬೇಕಲ್ಲಪ್ಪ. ಬೆಂಚಲ್ಲಿ ಮಾತಾಡೋಕ್ ಬಿಟ್ಟಿರ್ಲಿಲ್ಲ. ಗೂಟ ಬಿಚ್ಚಬೇಕು ಅಂತ ಗೂಟನ ಹಂಗೆ ಹಿಡ್ಕೊಂಡಳು 1 ನಿಮಿಷ. ಆಯ್ತಲ್ಲ, ನಿಂಗ್ ಸಮಾಧಾನ ತಾನೆ? ಅದಕ್ಕೆ ಬೇಕಾಗಿದ್ದ ರಿಸಲ್ಟ್ ನಿಂಗ್ ಬಂತು ತಾನೆ? ಬಿಡು. ಅಯ್ಯೋ ದೇವ್ರೆ, ಕೈ ಹಿಡ್ಕೋಬೇಕಾಯ್ತಂತೆ. ಅಲ್ಲ. ಕೈ ಹಿಡ್ಕೊಂಡಿದ್ರೆ ಅಲ್ಲ, ನಿನ್ನೆ ನೋಡಿದ್ರೆ ರಾಶಿಕನ್ಗೆ ನಿನ್ಗೆ ಬೇಕಾಗಿರೋ ಗೆಲ್ಲಿಸ್ತೀಯ. ಇವತ್ತು ನೀನ್ ಮಾತಾಡಕ್ ನಿನಗ್ ಬೇಕಾಗಿರೋದನ್ನ ಗೆಲ್ಲಿಸ್ಕೊಳ್ಳ. ಅಯ್ಯೋ, ನನ್ನ ಇಷ್ಟ. ನಾನು ಇನ್ನೊಬ್ಬರಿಗೆ ಪರ್ಸನಲ್ ಅಟ್ಯಾಕ್ ಮಾಡಲ್ಲ. ನನ್ಗೇನ್ ಅನ್ಸುತ್ತೆ ಅದನ್ನ ಮಾತ್ರ ಹೇಳ್ತೀನಿ. ಒಂದ್ಸಲ ಅದು ಟ್ರೋಲ್ ಆಯ್ತು, ಒಂದ್ಸಲ ಕ್ಲಿಕ್ ಆಯ್ತು ಅಂತ ಪದೇ ಪದೇ ಅದೇ ಹೊಳಸಿದನ್ನ ಬಳಸಲ್ಲ ನಾನು. ಏನ್ click? ಲಾಸ್ಟ್ ಸೀಸನ್ ಅಲ್ಲಿ ಅದೇನೋ ಟ್ರೋಲ್ ಆಯ್ತು, ಸಕ್ಸಸ್ ಆಗುತ್ತೆ ಅಂತ ಹೇಳಿ ಈ ಸೀಸನ್ ಅಲ್ಲಿ ಹೊಳಸಿದನ್ನ ಬಳಸಲ್ಲ. ಹೊಸದಾಗಿ ಏನೋ ಟ್ರೈ ಮಾಡ್ತೀನಿ ನಾನು. ಏನ್ ಟ್ರೋಲು? ಏನ್ ಮಾತಾಡ್ತಾವಳೆ? ಟೀಮಲ್ಲಿ ಆಡ್ದವ್ರು ಮಾತ್ರ ದೊಡ್ಡರು ಇಲ್ಲ ಇಲ್ಲಿ ಯಾರು. ಬರಗಲೇ. ಓ, ಇವಳು ಅದನ್ನ ಹೇಳ್ತಾವಳ. ಎಲ್ಲಿ ನಾನ್ ಕಂಟೆಂಟ್ ತಗೊಳ್ಳಿ ಅಂತ ನೋಡಕ್ ಸ್ವಂತವಾಗಿ ಏನು ಮಾಡಕ್ ಬರಲ್ಲ. ಜನ್ಮಕ್ಕಿಷ್ಟು ಬೆಂಕಿ ಹಾಕಕ್ಕೆ. ನಿಂಗೆ ಲಾಸ್ಟ್ ಸೀಸನ್ ಅಲ್ಲಿ ಸುಳ್ಳಿ ಅಂತ ಹೇಳಿದ್ದು ಟ್ರೋಲ್ ಆಯ್ತು ಅನ್ನೋ ಕಾರಣಕ್ಕೆ ಈಗೇನ್ ಅದನ್ನೇ ಅಳಿಸಿದ್ರೆ ಜನ ಏನ್ ಅನ್ಕೊಂತಾರೆ? ಇವನಿಗೆ ಬೇರೆ ಕಂಟೆಂಟ್ ಇಲ್ಲ. ರಿಯಾಕ್ಟ್ ಮಾಡಬೇಡಿ ನೀವು. ಅಲ್ಲ, ನನ್ನನ್ನು ಸುಳ್ಳಿ ಅಂದ್ರೆ ನನಗೂ ಫ್ಯಾಮಿಲಿ ಇದೆ. ಸ್ಪಂದು, ನನ್ ಗಂಡನು, ನನ್ನ ಅತ್ತೆ, ನನ್ನ ಫ್ಯಾಮಿಲಿ ಅವರು ನೋಡ್ತಾರೆ. ಇವ್ನ ಹೇಳಿದಕ್ಕೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳಕ್ಕೆ. ನೀನ್ ಮಾತಾಡು, ಮಾಡು. ಪರ್ಸನಲ್ ಅಟ್ಯಾಕ್ ಮಾಡೋದಲ್ಲ. ಪರ್ಸನಲ್ ಅಟ್ಯಾಕ್ ಮಾಡೋದಲ್ಲ. ಇಲ್ಲ ಚೈತ್ರ, ಇವಾಗ ನಾನೇನು ನಿನ್ಗೆ ಕಿರ್ಚ್ಕೊಂಡ್ರೆ ವಾಪಸ್ ಕಿರ್ಚಲ್ಲ ನಿನ್ನ ಹತ್ರ. ನನಗೆ ಯೂಸ್ ಇಲ್ಲ. ನನಗೆ ನನಗೆ ಬೇಡವೂ ಬೇಡ. ನನಗೆ ಬೇಡವೂ ಬೇಡ. ಆಯ್ತು, ಇರ್ಲಿ. ಕರೆಕ್ಟ್. ಅಯ್ಯೋ ಕರೆಕ್ಟ್. ಕೇಳಿಸ್ಕ ಇಲ್ಲಿ. ಇವಾಗ ಸುಳ್ಳು ಹೇಳೋರ್ನ ಏನಂತಾರೆ? ನೀನು ಅಂತ ರಜತ್ ಅಂತಾರೆ. ಕರೆಕ್ಟ್. ಒಪ್ಕೊಂಡಲ್ಲ. ಎಲ್ಲಿಗೆ ಹೋಗ್ತೀನಿ? ಇರು ಯಾಕೆ? ಇರು ಚೈತ್ರ. ಎಲ್ಲಿಗೆ ಯಾಕೆ ಓಡ್ತಾ ಇದೆಯಾ? ಇರು. ಓಡ್ಬೇಡ. ಅಲ್ಲ, ಓಡ್ಬೇಡ. ಅಲ್ಲ, ಓಡ್ಬೇಡ. ಇರು, ಒಂದ್ ನಿಮಿಷ. ಅಲ್ಲ, ಇರು. ಕೊಚ್ಚೆ ಯಾರು ಅಂತ ಇಡೀ ಮನೆ ಗೊತ್ತು. ಬೇರೆಯವ್ರ ಮಕ್ಕಳು ಕೂಗಿಯೋದು, ಪರ್ಚೋದು, ಅದೇ ಈಗ ಒಬ್ಬ ಎಲ್ಲಾರ್ನು ಕೇಳು ಯಾರು ಸುಳ್ಳು ಹೇಳ್ತಾರೆ ಅಂತ. ಎಲ್ಲಾರ್ನು ಕೇಳಿ ಸುಳ್ಳು ಯಾರು ಹೇಳ್ತಾರೆ? ಕೇಳಿ, ಎಲ್ಲಾರ್ನು ಸುಳ್ಳು ಯಾರು ಹೇಳ್ತಾರೆ? ಅದೇ ಕೇಳ್ತಾರೆ. ಇರ್ಲಿ, ತೊಂದ್ರೆ ಇಲ್ಲ. ಈಗ ನನಗೇನು ಒಳ್ಳೆವನಾಗ? ನಾನು ಒಳ್ಳೆವನೇ ಅಲ್ಲ, ನಾನು ಒಳ್ಳೆವನಾಗಬೇಕಲ್ಲ, ನಾನು ಒಳ್ಳೆವನೇ. ಎಲ್ಲಿಗೆ ಓಡ್ತಾ ಇದೆಯಾ? ಇರು. ನೀನು ಇವಾಗ ನೀನು ಫ್ಯಾಮಿಲಿ ಬಗ್ಗೆ ಮಾತಾಡ್ದೆ ತಾನೆ? ಇವಾಗ ಚೈತ್ರ ತಾಕತ್ ಯಾಕೆ? ನಾನು ನಿನ್ ಫ್ಯಾಮಿಲಿ ಬಗ್ಗೆ ಮಾತಾಡಲ್ಲ. ನನಗೆ ಸ್ಟ್ಯಾಂಡರ್ಡ್ ಇದೆ. ಮಕ್ಕದ ಮೇಲೆ ಉದ್ದಿಲ್ಲ. ಏನ್ ಸೋತಿದ್ದೀನಿ? ಸೋಲದ ಅದು ನಾಮಿನೇಷನ್ಸ್ ಟೈಮ್. ಅಲ್ಲೇನ್ ಸೋತಿದ್ದೀನಿ? ನಿನ್ನೆ ಸೂರಜ್ ಗೆಲ್ಬೇಕು ಅಂತ ಅದನ್ನ ತಿರುಗಿಸ್ದೆ. ಇವಾಗ ಗಿಲ್ಲಿ ಮಾತಾಡ್ದ ಅಂತ ಕಾವ್ಯ ಗೆಲ್ಬೇಕು ಅಂತ ಅದು ತಿರುಗಿಸ್ತಾ ಇದ್ಯಾ? ಎಷ್ಟು? ನನ್ ಸುದ್ದಿ ತೆಗಿಬೇಡ ಅಂತ ಅಷ್ಟೇ. ಗಿಲ್ಲಿಗೂ ಸಂಬಂಧನೇ ಇಲ್ಲ ನನ್ಗೆ. ಗಿಲ್ಲಿ ಇವಾಗ ಏನಂದ್ರು ಅಲ್ಲಿ ಕೂತ್ಕೊಂಡು ನಿನಗೆ ಬೇಕಾಗಿದ್ದವ್ರು ಗೆಲ್ದ್ರ ನಿಂಗೆ ಸಾಕಲ್ವಾ ಅಂತ ಹೇಳಿಲ್ವಾ? ಬೇಕಾಗಿದ್ದ ಕಂಟೆಂಟ್ ಸಿಕ್ತಲ್ವಾ ಅಂದೆ ಅಷ್ಟೇ ನಾನು. ಇಲ್ಲ, ನಿಂಗೆ ಬೇಕಾದವ್ರು ಗೆದ್ರಲ್ವಾ ಅಂದೆ. ನಿನಗೆ ಬೇಕಾದವ್ರು ಗೆದ್ರಲ್ಲ ಅಂತ ವರ್ಡೇ ಬಂದಿಲ್ಲ. ಬೇಕಿರೋ ರಿಪೀಟ್ ಅಲ್ಲಿ ಕಷ್ಟ. ನಿನಗೆ ಬೇಕಾಗಿದ್ದ ಕಂಟೆಂಟ್ ಸಿಕ್ತಲ್ವಾ ಅಂದೆ ಅಷ್ಟೇ. ನಿನಗೆ ಬೇಕಾಗಿದ್ದವ್ರು ನಾಕ್ ಬೇಕಾಗಿದ್ದು ಕಂಟೆಂಟ್ ಸಿಕ್ತಲ್ಲ ಅಂತ ಅಷ್ಟೇ. ಇಲ್ಲ, ಅವಳಿಗೆ ಬೇಕಾದಾಗ ಹುಷಾರಾಗ್ಬಿಡ್ತಾಳೆ, ಇಲ್ಲಾಂದ್ರೆ ಹುಷಾರ್ ಬಿಟ್ಬಿಡ್ತಾಳೆ. ಬಿಡಪ್ಪ. ನಾ ಕಂಡೆ ಚೈತ್ರ ಅಂತ ಬುಕ್ ಬರಿಲ್ಲ. ಬರ್ಕೊಳ್ಳೋ, ತಾಕತ್ ಬೇಕು ರಿಲೀಸ್ ಮಾಡಕ್ ಅಷ್ಟೇ. ಇವ ಅಣ್ಣ ಹೋದ ಸೀಸನ್ ಇದೇ ಕತೆ ಹೇಳುದು ಅಂತವ್ರೆ. ಇಲ್ಲೇ ಹೋದ ಸೀಸನ್ ಹಳೆ ಹೊಳಸಲ ಡೈಲಾಗ್ ಹೊಡಿತಾವನಲ್ಲ, ಅವ್ರ ಹತ್ರ ಹೊಸ ಡೈಲಾಗೇ ಇಲ್ವಲ್ಲ, ಅದನ್ನ ಹೇಳು. ನನ್ನನ್ನ ಈ ರೀತಿ ರೀಸನ್ ಕೊಟ್ಟು ಮೆಂಟಲಿ ಕುಗ್ಸಕ್ ಸಾಧ್ಯನೇ ಇಲ್ಲ. ಫ್ರೈಡೆ ಹುಷಾರ್ ತಪ್ಪಿ ಅಂತ 7 ಸರಿ ಕಳಪ ಕಳ್ಸಿದ್ದು ಇದಕ್ಕೆ ಅಂತ ಹೇಳ್ತಾ 2 ಸಲ ಅಂತ ಆದ್ರೆ ತಾಕತ್ತಿದ್ರೆ ಪ್ರೂವ್ ಮಾಡ್ಲಿ. 2 ಸಲ ಅಂತ ತಾಕತ್ತಿದ್ರೆ ಪ್ರೂವ್ ಮಾಡ್ಲಿ ಅವ್ನು 2 ಸಲ ಅಂತ. ಇದನ್ನ ವೀಕೆಂಡ್ ಅಲ್ಲಿ ಕೇಳ್ತೀನಿ ನಾನು. ಹೌದಾ, ನಾನು 2 ಸಲ ಹೋಗಿದ್ದು ಅಂತ. ಅಳುದೆಲ್ಲ ಬರೀ ಡವ್ ನಂಬೇಡ ಅಂತ. ಹೇಳೋ, ನೀನ್ ಅವ್ನ್ ಬಾಲ ಆಗಿದ್ಯಾ ಹೇಳ್ಕೊ. ಹೋದ ಸೀಸನ್ ಬರೀ ಬಾಯಿ ಮಾತೆ ಒಂದು ಗೇಮ್ ಗೆದ್ದಿಲ್ಲ ಅಂತ. ಬಾಯಲ್ಲೇ ಗೆಲ್ತೀನಿ ಅವನ್ ತರ. ಬಾರೋ ಅಂತ ಕರ್ದು ಮಕ್ಕಡೆ ಮಲ್ಗಲ್ಲ ನಾನು. ಆಕೆ ಶುಕ್ರವಾರ ಹುಷಾರ್ ತಪ್ಪಿ ಅಂತೇಳಿ ಯಾಕೆ ಇವತ್ತು ಹುಷಾರ್ ತಪ್ಪಿಸಕ್ಕೆ ಬಂದಿದ್ದೀನೋ? ತಪ್ಪಿಸ್ತೀನಿ. ಯಾವನ್ ಕಾಲಕ್ಕೆ ಬ್ಯಾಂಡೇಜ್ ಹಾಕೊಂಡು ಸುತ್ತಿದ್ದ ಅಂತ ನೋಡೋದು
ನಾನು ಏನು ಮಾತಾಡ್ತೀನಿ ಎಲ್ಲ ಇವನೇ ಕೇಳ್ತಾವನೆ. ಅಲ್ಲ ನಾನು ಯಾಕೆ ಗೊತ್ತಾ ಮೊನ್ನೆ ಬಂದು ದಿನ 7 ಸಲ ಕಳಪೆಗೆ ಅಂತ ಹೇಳ್ತಾನೆ. ಹೋಗಿಲ್ಲ ನಾನು ಚೈತ್ರಕ್ಕ ಯಾವ ನೀವು ಹೇಳಕ್ಕೆ ಕುತ್ಕೋಗಿರ್ಲಿ. ಸುಮ್ಮಿರು, ಇದ್ರಲ್ಲೊಂಥರ ಖುಷಿ. ಬಿಡಿ, ಅವ್ರ ಪರ್ಸನಲ್ ತೀರಾ ಅವ್ನು ತಾಕತ್ತಿದ್ರೆ ಪ್ರೂವ್ ಮಾಡಿ ತೋರಿಸ್ಲಿ. ನಾನು 7 ಸಲ ಕಳಪೆಗೆ ಹೋಗಿದ್ದೀನಿ. ಸೀಸನ್ ಲೆವೆಲ್ ನೀನು ಒಂದು ಗೇಮ್ ಗೆದ್ದಿಲ್ವಂತೆ. ಚೈತ್ರಕ್ಕ ಅವ್ನು ಸುಮ್ಮನೆ ಟ್ರಿಗರ್ ಮಾಡ್ತಿದ್ದಾನೆ. ಟ್ರಿಗರ್ ಮಾಡ್ತೀನಿ. ಇಲ್ಲಿ ಮಾತಾಡೋದು ಕಷ್ಟ. ಕಿಚ್ಚಬೇಡಿ. ರಕ್ಷಿತಾ ಹೋದ್ಮೇಲೆ ಅವನು ಕಂಟೆಂಟ್ ಸಿಗ್ತಾ ಇಲ್ಲ. ಹೆಂಗೋ ರಿಷಬ್ ಹೋದ್ಮೇಲೆ ಸರಿ ಸಿಕ್ಕಿದ್ಲು ಏಟ್ಗೆ. ಗಿಲ್ಲಿ ಇಲ್ಬಾ ಇದು ಲಾಸ್ಟ್. ನಾನು ಮಾತಿಲ್ಲ, ಆಡಂಗಿಲ್ಲ. ಗಿಲ್ಲಿ ಈಗ್ಲೇ ಹೇಳ್ತಾ ಇದೀನಿ, ನನ್ನ ಸುದ್ದಿಗೆ ನೀನ್ ಬರಂಗಿಲ್ಲ, ನಿನ್ ಸುದ್ದಿಗೆ ನಾನು ಬರಲ್ಲ ಅಷ್ಟೇ. ಆಕೆ ಕೈಗೆ ಬ್ಯಾಂಡೇಜ್ ಕಟ್ಕೊಂಡಿರ್ದಲ್ಲ ಸುಮ್ಮನಂತೆ. ಗಿಲ್ಲಿ ಇದು ಲಾಸ್ಟ್ ವಾರ್ನಿಂಗ್. ಗಿಲ್ಲಿ ಲಾಸ್ಟ್ ವಾರ್ನಿಂಗ್ ಹೇಳ್ತಾ ಇದೀನಿ, ನನ್ನ ಸುದ್ದಿಗೆ ಬರಬೇಡ ಅಷ್ಟೇ. ಅಲ್ಲ ಒಂದು ನಿಮಿಷ. ಇನ್ನು ನೀನ್ ಬರಂಗಿಲ್ಲ, ನಿನ್ ಸುದ್ದಿಗೆ ನಾನು ಬರಂಗಿಲ್ಲ. ನೀನ್ ತಮಾಷೆ ಮಾಡಂಗಿಲ್ಲ, ನಿನ್ನ ವಿಷಯಕ್ಕೆ ನಾನು ತಮಾಷೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಕೇಳ್ಕೊ. ಈಗಲೇ ಹೇಳ್ತಾ ಇದೀನಿ, ನನ್ನ ಸುದ್ದಿಗೆ ನೀನ್ ಬರಂಗಿಲ್ಲ. ಈಗಲೇ ಹೇಳ್ತಾ ಇದೀನಿ. ನೀನ್ ಈ ಹಿಂದೆನೇ ಆಲ್ರೆಡಿ ಹೇಳಿದ್ಯಾ, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಅವ್ರ ವಿಷಯದಲ್ಲಿ ತಮಾಷೆ ಮಾಡಲ್ಲ ಅಂದಿದ್ದೀನಿ. ನನಗೆ ಇಷ್ಟ ಇಲ್ಲ, ನೀನ್ ನನ್ನ ವಿಷಯದಲ್ಲಿ ತಮಾಷೆ ಮಾಡಂಗಿಲ್ಲ. ಗಿಲ್ಲಿ ಅಷ್ಟೇ, ಕ್ಲಿಯರ್. ರಾತ್ರಿ 7:20. ಇವಾಗ ನನಗೆ ಬಿಗ್ ಬಾಸ್ ಎಷ್ಟು ಗೂಟ ತೆಗಿಯಕ್ಕೆ ಹೇಳ್ತಾರೆ ಅಲ್ವಾ, ಅದನ್ನ ಮತ್ತೆ ಹಾಕುವಾಗಿಲ್ಲ. ಅದನ್ನ ನೀವು ಡಿಫೆಂಡ್ ಮಾಡ್ಕೊಂಡ್ಲೇಬೇಕಾಗತ್ತೆ. ಇದು ಬಿಗ್ ಬಾಸ್. ರಾಶಿಕಾ, ಈ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ ಮೀಸಲಿರುವ ಡ್ರಮ್ನಿಂದ ತಲಾ 4 ಗೂಟಗಳನ್ನು ನೀವು ತೆಗೆಯಬೇಕು. ಓಕೆ ಬಿಗ್ ಬಾಸ್. ಇಲ್ಲಿರೋದು ಇದು ಈ ಕಡೆ ಯಾವುದು? ಇದು ಮತ್ತೆ ಇದು. 1 2 3. ಈ 2 ಹೋಲ್ ಮಾತ್ರ ಮುಚ್ಚಂಗಿಲ್ಲ ಅಲ್ವಾ ರಾಶಿಕಾ? ಬೇರೆ ಎಲ್ಲಿ ಬೇಕಾ ಶಿಫ್ಟ್ ಮಾಡ್ಬೋದು ಯಾವುದು ಹೋಲ್ಸು. ಬೇರೆ ಯಾವ ಗೂಟ ಕ್ಲೋಸ್ ಮಾಡ್ಬೋದು. ಆ 4ನ್ನ ಬಿಟ್ಟು ನೀವು ಯಾವ್ದನ್ನ ತೆಗೆದು ಎಲ್ಲಿ ಬೇಕಾರೋ ಹಾಕಿ. ನಂದಲ್ಲ ಚೈತ್ರಕ್ಕ ಕೆಳಗಿಳಿರಿ. ನಿಮ್ನ ಹೇಳಿದ್ರೆ ಬಿದ್ದೋತೀರ. ಹಾಕಂಗಿಲ್ಲ ಕಾವ್ಯ. ಕೊಡಿ. ರಾಶಿ ನೀರು ತಂದಿಟ್ಟು ನಾನು ಶಿಫ್ಟ್ ಮಾಡ್ತಿದ್ದೀನಿ. ನೀವು ಹೇಳಿದ ಕಡೆ ಶಿಫ್ಟ್ ಇದೆ, ನೀನು ನೋಡಿ ಇಲ್ಲಿ. ಕಾಲು ಅಶ್ವಿನಿ ಅದೇ ಕಾರಣಕ್ಕೂ ಇಲ್ಲ. ನಾನು ಎದ್ಬಿಟ್ಟು ಎಲ್ಕೊಂಡೋಗು ಮಾಡು, ಎದ್ಬಿಟ್ಟು ಎಲ್ಕೊಂಡೋಗು. ಸೂಪರ್ ಧನು, ಸೂಪರ್ ಧನು. ಅಶ್ವಿನಿ ಬಟ್ಟೆ ಇಲ್ಲ ಎಲ್ಕೊಂಡೋಗು. ಹಿಂದೆ ಬೆಳಿಗ್ಗೆ 2 ಶೋಲ್ಡರ್ ಒಳಗೆ ಕೈ ಹಾಕೋ, 2 ಶೋಲ್ಡರ್ ಒಳಗೆ ಕೈ ಹಾಕೋ ಮಾಡು. ಹಿಂದೆಗಳಿಂದ ಒಂದಿದ್ಯಾ? ತಗೊಳ್ಳಿ. ಮಾಡು ನೀನು ಎಲ್ಕೊಬೇಕು ಮಾಡು. ರಾಶಿಕಾ ಈ ಕೈ ಇನ್ನೊಂದು ಬಿಡು. ಓಕೆ ಓಕೆ ಬೇಗ ಕಾವ್ಯ ಮಾಡೋಣ, ಬಿಡ್ಬೇಡಿ.
ಗೊತ್ತು 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 ಅದನ್ನೇ ನೋಡ್ತಿದ್ದೀನಿ. ನಂಗೆ ಗೊತ್ತು, ನನಗೆ ಗೊತ್ತು ಇದು ಮತ್ತೆ ಇದು ಹೇಳಿದೆ. ಫೈನ್. ಹುಷಾರು. ಸೂಪರ್ ಮಾಡೋಣ. ಸೂಪರ್ ಕಾವ್ಯ, ಸೂಪರ್ ಕಾವ್ಯ, ಸೂಪರ್ ಸೂಪರ್ ಕಾವ್ಯ, ಸೂಪರ್ ಕಾವ್ಯ, ಸೂಪರ್ ಕಾವ್ಯ. ಕಾವ್ಯ ಬಿಡಿ ಕಾವ್ಯ. ಸಬಾಸ್ ಸಬಾಸ್, ಓಡು ಓಡು ಓಡು. ಕಾವ್ಯ ಹಂಗಾಗಲ್ಲ ಮಾಡು, ಎದ್ದೋಳ್ಬೇಕು ನೀನು. ಮಾಡು, ಎದ್ದು 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 ಮಾಡು. ಹಂಗಾಗಲ್ಲ, ಎದ್ದು ಮಾಡು ನೀನು. ಎದ್ದು ಮಾಡು, ಹಂಗಾಗಲ್ಲ, ಎದ್ದು. ಅಶ್ವಿನಿ ಸೂಪರ್ ನಾನು ಸೂಪರ್ ಇನ್ನೊಂದು 5 ಮಾಡ್ತೀನಿ. ಒಂದು ಬಿಡಿಸ್ಕೋ ಕೈ. ಸೂಪರ್ ನಾನು. ಸೊ ನಾನು ಅದಕ್ಕೆ ಹೇಳಿ ನಾನು ಬರ್ತೀನಿ. ನಾನು ನೀರು ಲೀಕ್ ಆಗ್ತಿದೆ ಹಂಗೆ ಇಟ್ಕೊಳ್ಳಿ. ನೀರು ಲೀಕ್ ಆಗ್ತಿದೆ ಹಂಗೆ ಇಟ್ಕೊಳ್ಳಿ. ಹಂಗೆ ಇಟ್ಕೊಳ್ಳಿ. ಇಬ್ರು ಮಾಡಿ ಕೈ ಮಾಡು. ನೀನ್ ಸ್ವಲ್ಪ ಎದ್ದು ಮಾಡು. ಎಳ್ಕೊಂಡು ಹೋಗೋದು ಈಸಿಯಾಗಿ. ನೀನ್ ಎದ್ದು ಕೈ ಬಂತು ಬಂತು ಸ್ವಲ್ಪ ಅಷ್ಟೇ ನಾನು ಚೂರು ಹೇಳಿರಿ. ಮಾಡು. ನೀನ್ ಎದ್ದು ನಾನು ಮಾಡೋಣ ಕಿತ್ತಿದನು ಎದಳನ ನೀವು ಚೈತ್ರಕ್ಕ ಬಾಯಿನೇ ಹಾಕ್ಬಿಟ್ಟಿದ್ದು. ಸ್ವಲ್ಪ ನಾನು ನೋಡಿದ್ದು ಹೇಳಿದೆ. ಚೈತ್ರಕ್ಕ ಬಾಯಿ ಹಾಕ್ಬಿಟ್ಟಿದ್ದು. ನನ್ನ ವಿಷಯಕ್ಕೆ ನೀನ್ ಬರಂಗಿಲ್ಲ, ನಿನ್ನ ವಿಷಯಕ್ಕೆ ನಾನು ಬರಲ್ಲ ಗಿಲ್ಲಿ ಅಷ್ಟೇ. ಇಲ್ಲಿ ಸೈಲೆಂಟ್ ಆಗಿರು. ಚೈತ್ರಕ್ಕ ಆಚೆ ಹೇಳ್ಕೊಂಡ್ ಬಂದಿಲ್ಲ. ಹೇಳ್ತಿದ್ಯಾ ನಾನು ಅಲ್ಲೇ ಬಿಟ್ಟಿದ್ದೀನಿ, ನೀನು ಹೊಡ್ ಬಂದಿದ್ದ ಆಚೆ. ನನಗೂ ಇಲ್ಲ. ನಾನು ಅಲ್ಲಿದ್ದಾಗ ನಾನು ನೋಡೇ ಇಲ್ಲ. ನಾನು ನೋಡಿಲ್ಲ ಅಂದ್ಮೇಲೆ ನಾನು ಹೆಂಗೆ ಕನ್ಸಿಡರ್ ಮಾಡ್ಲಿ? ಆಚೆ ಹೇಳ್ಕೊಂಡ್ ಬಂದಿಲ್ಲ. ಓಕೆ ನಾನು ತೋರಿಸಿರ್ತೀನಿ. ಅದ್ರಲ್ಲಿ ನೀರು ಹೋಗಿದ್ರೆ ಅಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಹೇಳೇ ಇಲ್ಲ. ಈಗ ಅದನ್ನ ತೋರಿಸಿರೋದಾ? ನಾನು ತೋರಿಸಿಲ್ದಿರೋದಕ್ಕೆ ಹಾಕೊಳ್ಬಹುದು. ನಾನ್ ತೋರಿಸಿದಾಗ ಹಾಕಂಗಿಲ್ಲ ಅಂತ ಹೇಳಿರೋದು ಅಷ್ಟೇ. ಹಾ, ತೋರಿಸದೆ ಇಲ್ದಿರೋದಕ್ಕೆ ಹಾಕ್ಬೋದು. ಎಷ್ಟಲ್ಲಿ ಕೇಳ್ತೀರಾ ಗೊತ್ತಿರೋದು. ಬಟ್ಟೆ ಹುಷಾರು. ಇದು ತೋರಿಸಿರೋದಾ? ಇನ್ಯಾವುದಿದೆ ಮಾತಾಡಂಗಿಲ್ಲ, ಮೈಕ್ ಹಾಕಿಲ್ಲ.
ಈಗ ಅವ್ನು ಹೇಳಿದ್ರೆ ಐಕಾನ್ ಕರ್ಕೊಂಡು ಹೋಗಿ ನಾನು ಪಾಸ್ ಕೊಡು. ಸ್ವಲ್ಪ ನೋಡಿ ತಲೆ ಉಪಯೋಗಿಸ್ರೆ ಆಗುತ್ತೆ. ಅವ್ರು ಬೇಗ ಬರ್ತಾರೆ. ಸ್ಟಾಪ್. ತೆಗಿಬೇಡಿ ಒಂದು ನಿಮಿಷ. ಬಿಡಿ ಮೈಕ್ ಹಾಕೊಳ್ಳಿ ಎಲ್ಲರೂ. ಕೆಟ್ಟ ಬುದ್ಧಿ ಅಂದ್ರೆ ನ್ಯಾಯವಾಗಿ ಆಡೋದೇ ಇಲ್ಲ ಅಮ್ಮ. ರಾತ್ರಿ 7:45. ಇದು ಬಿಗ್ ಬಾಸ್. ರಾಶಿಕಾ, ಬಿಗ್ ಬಾಸ್ ಟಾಸ್ಕ್ನ ಅಂತಿಮ ಫಲಿತಾಂಶವನ್ನು ಘೋಷಿಸಿ. 2 ಟೀಮ್ಗೂ ಟೈ ಆಗಿದೆ ಬಿಗ್ ಬಾಸ್. ಫಸ್ಟ್ ರೌಂಡ್ ಟೈ ಆಗಿತ್ತು, ಸೆಕೆಂಡ್ ರೌಂಡ್ ಸ್ಪಂದನ ಅವ್ರು ಗೆದ್ರು, ಥರ್ಡ್ ರೌಂಡ್ ಅಶ್ವಿನಿ ಅವ್ರು ಗೆದ್ರು. ನಿಲ್ಲೆ ಕಾವೇರಿ ಟಾಸ್ಕ್ನಲ್ಲಿ ಅಶ್ವಿನಿ ತಂಡ ಹಾಗೂ ಸ್ಪಂದನ ತಂಡದ ನಡುವೆ ಟೈ ಆಗಿದ್ದು, ನಿರ್ದಿಷ್ಟವಾದ ಫಲಿತಾಂಶ ಹೊಮ್ಮದಿರುವ ಕಾರಣ ಅಶ್ವಿನಿ ಹಾಗೂ ಸ್ಪಂದನ ಪೈಕಿ ಯಾರೂ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಲು ಅರ್ಹತೆ ಪಡೆದಿಲ್ಲ. ಹಾಗೂ ಈ ವಾರ ಮನೆಯಿಂದ ಹೊರ ಹೋಗಲು ಸ್ಪಂದನ ಮತ್ತು ಅಶ್ವಿನಿ ಇಬ್ಬರು ನಾಮಿನೇಟ್ ಆಗಿರುತ್ತಾರೆ. ಇನ್ನೂ ಒಂದು ಬಿಡ್ಲೆ, ಅದಕ್ಕೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ರಾತ್ರಿ 7:50. ಅವ್ರು ಹಿಂಗಿದ್ದಾರೆ. ಸೈನ ನನ್ನ ಮೇಲೆ ಹೇಳ್ಬೇಕು ತಾನೆ, ಎದ್ದೇಳ್ಬೇಕು ತಾನೆ. ಇನ್ನೂ ಭಾರ ಬಿಡೋದು ಇಲ್ಲ, ನಾನು ನೋಡಿದೆ ಬಟ್ಟೆ ಇಳ್ದಿದ್ದು. ಅಲ್ಲ, ಬಟ್ಟೆ ಬಿಡು. ಇವನ್ ಆಫ್ಟರ್ ಸೈರನ್ ಶೀಸ್ ಪುಟ್ಟಿಂಗ್ ಆನ್ ವೇಟ್. ಅದೊಂಥರ ಎಷ್ಟು ಕೆಟ್ಟ ಬುದ್ಧಿ ಹೇಳು. ಕಾವ್ಯ, ಆಟ ತರ ಆಡೋಣ. ಆಟ ನೀವು ಆಟ ತರ ಆಡ್ಬೇಕು, ಸರಿಯಾಗಿ ಯೂಸ್ ಮಾಡಿ. ಆಟ ನೀನು ಆಡಿದ್ರೆ ನಾನು ಆಡ್ತಿದ್ದೆ. ಅವಶ್ಯಕತೆ ಇಲ್ಲ, ದೊಡ್ಡ ಇದ್ರ ತರ. ನೀನು ಆಟ ಆಡಿದ್ದ ಬರ್ಲಿಲ್ಲ ನೋಡಿದ್ದೀನಿ ನಾನು. ಅಶ್ವಿನಿ ಗೌಡ ಮೋಸ ಅಂದ್ರೆ ಅಶ್ವಿನಿ ಗೌಡ. ನೀನ್ ಎಳಿಲಿಲ್ವಾ ನನ್ ಬಟ್ಟೆ ಇಟ್ಕೊಂಡು? ನಿಮ್ ತರ ಹೇಳಿಲ್ಲ. ನಿನ್ ತರನು ನಾನಲ್ಲ. ಹೋಗಮ್ಮ ಸುಮ್ನೆ. ಹೋಗ್ ಸುಮ್ನೆ ಹೋಗ. ನಿಮ್ಮ ಅಮ್ಮನ್ಗೆ ಹೋಗಿ ಹೇಳು. ಹೋಗಮ್ಮ ಅಂತ ನಿಮ್ಮ ಅಮ್ಮನ್ಗೆ ಹೋಗಿ ಹೇಳು, ನಿಮ್ಮ ಅಜ್ಜಿಗೆ ಹೋಗಿ ಹೇಳು. ಹೋಗಮ್ಮ ಅಂತ ನಿಮ್ಮ ಮನೆಯಲ್ಲಿ ಬೆಟ್ಟಿಗೆ ಬಿದ್ದಿದ್ರೆ ಹೋಗು. ಹೋಗ್. ನೀನ್ ಸುಮ್ನೆ. ನಿಮ್ಮ ಮನೆಗೆ ಬಂದಿಲ್ಲ. ಬಂದ್ಬಿಟ್ಲು ಮಾತಾಡ. ನಿನ್ನ ಮನೆಗೆ ಬಂದಿಲ್ಲ ನಾನು. ನಿನ್ನ ಮನೆಗೆ ಬಂದಿಲ್ಲ. ಮೋಸ ಅಂದ್ರೆ ಅಶ್ವಿನಿ ಗೌಡ. ಇದಿಲ್ಲ ನಿನ್ಗೆ. ನೆಟ್ಗಾಡು ಫಸ್ಟ್. ನೀನು ಮೋಸದಾಟ ಮೋಸದಾಟ ಆಡ್ಬಿಟ್ಟು ನೆಟ್ಟಿಗೆ ಮಾತಾಡು ಫಸ್ಟ್. ನಿಮ್ಮ ಅಮ್ಮನ್ಗೆ ಹೋಗಿ ಹೇಳಿಲ್ಲ, ನಿಮ್ಮ ಅಜ್ಜಿಗೆ ಹೋಗಿ ಹೇಳಿ. ಆವಮ್ಮ ವೀವಮ್ಮ ನಿಮ್ಮ ಅಮ್ಮನ್ಗೆ ಹೋಗಿ ಹೇಳು. ನೀನ್ ಯಾವಳು ನನ್ಗೆ? ರಜತ್ ನನಗೆ ಮಾತಾಡ್ಬೋದಾ ರಜತ್? ಅಮ್ಮ ಅಲ್ಲ ನನಗೆ ಮಾತಾಡ್ಬೋದಾ ರಜತ್? ಈವಮ್ಮ ಅವಮ್ಮ ನನ್ನ ಮನೇಲೆ ನನ್ನ ಮಗ ನೋಡ್ತಿರಲ್ವಾ? ನನ್ನ ಮನೇಲೆ ನಮ್ಮ ಅಮ್ಮ ನೋಡ್ತಿರಲ್ವಾ? ನಮ್ಗೆ ಹೇಳ್ದಂಗೆ ತಾನೆ ಅದನ್ನು ಹಂಗಲ್ಲ. ಅಮ್ಮ ಕರೆಕ್ಟ್ ಮಾಡಿ ಫಸ್ಟ್. ಅಮ್ಮ ಅವಳು ತೆಗ್ದಿದ್ದು. ಈವಮ್ಮ ಅಂತ ಮಾತಾಡ್ತೀನಿ. ಅದು ಓಕೆ, ಅಮ್ಮನ್ಗೆ. ನಾನು ಅದೇ ಹೇಳ್ತಿರೋದು. ನನಗೆ ಹೇಳ್ಬೇಡಮ್ಮ ನೀನು. ಮಾತಾಡ್ಬೇಡ ಕಾವ್ಯ. ಮತ್ತಿನ್ನೇನ್ ಸರ್? ಒಬ್ರು ಮಾತಾಡ್ತಾರ, ನೀನ್ ಯಾಕೆ ಮಾತಾಡ್ತಾ ಇದೀಯ? ನಾನು ಅವ್ರಿಗೆ ಹಂಗೆ ಮಾತಾಡೋದು ಸರ್. ನನ್ನ ಜಡ್ಜ್ಮೆಂಟ್ ಯಾವತ್ತೂ ರಾಂಗ್ ಆಗಲ್ಲ. ಹೇಳಿದ ಚೇಂಜ್ ಆಗೋ ವ್ಯಕ್ತಿನೇ ಅಲ್ಲ. ನಾಯಿ ಯಾವತ್ತೂ ಚೇಂಜ್ ಆಗಲ್ಲ. ಹೇಳ್ತೀನಿ ಕೇಳಿ. ಚೇಂಜ್ ಆಗಿರೋ ತರ ನಾಟಕ ಮನ್ಸಲ್ಲಿ ಬರೀ ಕಲ್ಮಶ. ಆಡಿರೋ ಒಂದ್ ಆಟಕ್ಕೆ ಇಷ್ಟೊಂದು ಬಿಲ್ಡಪ್. ಹೋಗ್ ನಿಮ್ ಮನೇಲಿರೋರ್ಗೆ ಹೋಗಿ ಹೇಳು. ಏನ್ ಇಷ್ಟ ದಿನ ನೀನ್ ಆಡ್ಕೊ ಬಂದಿಲ್ಲ ನಾಟನ? ನಾನೇ ತಾನೇ ನಾಟ ಆಡಿದ್ದು. ನೀನು ನಾನು ಅಂತ ಹೇಳಿ ಮೋಸ ಅಂದ್ರೆ ಅಶ್ವಿನಿ ಗೌಡ. ವರ್ಡ್ಸ್ ಮೇಲೆ ಕಂಟ್ರೋಲ್ ಇರ್ಲಿ. ರಾಶಿ ಆಟ ಆಡ್ಬೇಕಾದ್ರೆ ನೆಟ್ಟಗ್ ಫಸ್ಟ್ ಮಾತಾಡೋದನ್ನ ಕಲೆ. ಫಸ್ಟ್ ಒಂದ್ ನಿಮಿಷ ಬನ್ನಿ. ಮೋಸ ಅಂದ್ರೆ ಅಶ್ವಿನಿ ಗೌಡ ಎಷ್ಟು ಮೋಸ ಮಾಡ್ಬಿಟ್ಟಿದ್ದಾನೆ. ಅಶ್ವಿನಿ ಬನ್ನಿ ಇಲ್ಲಿ. Just get lost. Bloody. ಏಯ್ ಮುಚ್ಚ ಬಾಯ್ ಸಾಕು. ನಿಮ್ಮ ಅಮ್ಮನಿಗೆ ಹೋಗಿ ಹೇಳು. ಅಶ್ವಿನಿ ನೀನು ಯಾವಳು ನನಗೆ ಹೇಳು. ಮೋಸ ಅಂದ್ರೆ ಅಶ್ವಿನಿ ಗೌಡ ಏನು ಅರ್ಥ? ಮೋಸ ಅಂದ್ರೆ ಅಶ್ವಿನಿ ಗೌಡ ಏನು ಅರ್ಥ? ನಿನಗೆ ಹೇಳು ಹೋಗು. ನಿನಗೆ ಹೇಳು ಹೋಗು. ನಿಮ್ಮ ಅಮ್ಮನಿಗೆ ನಿಮ್ಮ ಅಜ್ಜಿಗೆ ಹೋಗಿ ಹೇಳು. ಆವಮ್ಮ ಈವಮ್ಮ ಅಂತ ಬೇಡ. ಆವಮ್ಮ ಈವಮ್ಮ ಅಂತ ಯಾಕೆ
ನೀವು ಮಾತಾಡಿ ಜಗಳ ಆಡಿ ಬಟ್ ವರ್ಡ್ಸ್ ಮೇಲೆ ನಿಗಾ ಸ್ಟೇಟ್ಮೆಂಟ್ ಪಾಸ್ ಮಾಡಿಲ್ಲ. ಗೊತ್ತಿರೋ ಬಿಡೋರ್ದು ತಲೆ ಕೆಡಿಸ್ಕೊಬೇಡ. ರಾತ್ರಿ 8:40. ರಜತ್ ಸೈರನ್ ಆದಮೇಲೂ ಕೂತ್ಕೊಳ್ಳೋದು ಏನಿದೆ? ಆಲ್ರೆಡಿ ನಾನು ಆ ವೆಯ್ಟಲ್ಲಿ ಇರ್ತೀವಿ. ಏನಂತ ಬರುತ್ತೆ ಹೇಳಿ ನಿಮ್ಮ ಮನಸ್ಸಿಗೆ? ಎಷ್ಟು ಇಟ್ಕೊಂಡಿದ್ದಾರೆ ಒಳಗಡೆ ಅಂತಲೇ ತಾನೇ ಬರೋದು. ಆ್ಯಂಡ್ ನಾನು ಮಾತಾಡ್ತಿರೋದು ನನ್ನ ಹತ್ರ ಮಾತಾಡಲಿ, ನಮ್ಮ ಅಮ್ಮನ ವಿಷಯ ಎಲ್ಲ ಯಾಕೆ ತೆಗಿಬೇಕು? ನಾನು ಅದನ್ನು ಹೇಳಿದಿನಿಂದ ಚೆನ್ನಾಗಿರುತ್ತೆ, ನಮ್ಗೆ ಚೆನ್ನಾಗಿರ್ಬೇಕು. ಗಿಲ್ಲಿ ಯಾವ ಚೇಂಜು ಇಲ್ಲ ಗಿಲ್ಲಿ, ಬರೀ ನಾಟಕ, ಬರೀ ನಾಟಕ. ಆಟ ಮುಗಿದ ತಕ್ಷಣ ನಾನು ಒಂದೇ ಮಾತು ಹೇಳಿದೆ, ಆಟದಲ್ಲಿ ಏನು ಬೇಕಾದ್ರೂ ಆಗತ್ತೆ, ನೀವು ಆಟ ಆಡೋ ಆ ಥರ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಬೇಡಿ. ಸರಿ, ಇಷ್ಟೇ ಹೇಳಿದ್ ನಾನು. ಓಕೆ. ಯಾರು ಕಾವ್ಯ ಹೇಳಿ? ಹೌದು ಹೇಳಿದೆ. ಹೋಗಮ್ಮ ಮೌ ಅಂತ ಅನ್ಕೊಂಡು ಶಿಕ್ಕಿ. ಅವಾಗ ನಾನು ಪ್ರವೋಗ, ನಾನು ಹೇಳ್ಬೇಕಾದ್ ಹೇಳಲೇಬೇಕು. ನೀನು ನನಗೆ ಯಾಕೆ ಹೇಳ್ತಿದ್ಯಾ? ಓಕೆ. ನನಗೆ ಯಾಕೆ ಹೇಳ್ತೀಯಾ? ನೀನು ಯು ಟೆಲ್ ಸಮ್ಬಡಿ, ನಿಮ್ಮ ತಾಯಿಗೋ ನಿಮ್ಮ ಅಜ್ಜಿ, ನೀನು ಯಾರಿಗೆ ಬೇಕಾದ್ರೂ ಹೇಳ್ಕೊ, ನನಗೆ ಹೇಳ್ಬೇಡ ನೀನು. ನೀನು ಹೇಳು ಅಂದೆ, ನಾನು ಹೇಳ್ತಾ ಇಲ್ಲ ಅದನ್ನು, ನೀನು ಬೇಕಾದ್ರೆ ಹೇಳ್ಕೊ, ನನಗೆ ಹೇಳ್ಬೇಡ ನೀನು ಅಂತ ಹೇಳಿದೆ. ಎಷ್ಟು ಡ್ರಾಮಾ ಅಂದರೆ ಯಪ್ಪ, ನಂಗೆ ಉರಿತಾ ಇದೆ, ಕಂಟ್ರೋಲ್ ಮಾಡ್ಕೊಂಡು. ಈಗ ನಂದೇ ತಪ್ಪು ಅನ್ಕೊಳ್ಳೋಣ, ಆಯ್ತಪ್ಪ, ಈಗ ನಂದು ಓಕೆ ಐ ಲೈಕ್ ತಪ್ಪು ಅಂತ ಹೇಳ್ತಿಲ್ಲ, ನಾನು ಹೇಳ್ತೀನಿ ಐ ವಿಲ್ ಅಗ್ರಿ. ಈಗ ಯೂಸ್ ಮಾಡಿದ ತಪ್ಪು ಆಯ್ತು, ಓಕೆ. ಬಟ್ ನೀವು ಲಿಟ್ರಲಿ ಒಂದು ಮಾತು ಆಟ ಆಡೋ ಬರದಲ್ಲಿ ನಾನು ಹಂಗೆ ಮಾಡಿಬಿಟ್ಟೆ ಅಂದರೆ ಅದು ಹೆಂಗಿರುತ್ತೆ? ನೀನು ಸ್ಟ್ರಾಟಜಿ ಅಂತ ಹೇಳ್ತೀಯ ಅಂದರೆ ಪರ್ಪಸ್ಲಿ ಅಂತ ತಾನೇ ಅರ್ಥ. ಸೊ ಯು ಪರ್ಪಸ್ಲಿ ಡಿಡ್ ಇಟ್ ಅಂತಾನೆ. ಹಂಗಾದ್ರೆ ಅದು ಚೆನ್ನಾಗಿ ಕಾಣುತ್ತಾ ಹಂಗೆ ಮಾಡೋದು? ಹಂಗಾರೆ ನಾನು ಹೇಳ್ಬೋದಾಗಿತ್ತಾ ನಾನು ಬಟ್ಟೆ ಇಟ್ಕೊಂಡು ಹೇಳಿದ್ದು ಪರ್ಪಸ್ ಅಂತ? ವಾಟ್ ಯು ಎಕ್ಸ್ಪೆಕ್ಟಿಂಗ್ ಮೀ ಟು ಟೆಲ್? ರಾತ್ರಿ 9:45. ಅವ್ರದ್ದು ಏನಾಯ್ತು ಗೊತ್ತಾ, ಅಲ್ಲಿ ಅಕ್ಕ ತುಂಬಾ ತಲೆ ಓಡಿಸ್ಬಿಟ್ರು, ಕಾಲಲ್ಲಿ ಇಟ್ಬಿಟ್ರು. ಫಸ್ಟ್ ಕೆಳಗಡೆದು ಕಾಲು ಹಾಕಿದ್ರು, ಆ ಮೇಲ್ಗಡೆದು ಇನ್ನೂ ತೆಗಿಯಕ್ಕೆ ಇನ್ನೂ ಪ್ಲಾನೇ ಇರ್ಲಿಲ್ಲ. ಈ ಕಾಲು ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು, ಕೈ ಹೊಟ್ಟೋಯ್ತಲ್ಲಿ. ಅಷ್ಟಲ್ಲಿ ಇದು ಮರ್ತೇ ಬಿಟ್ಟಿದ್ದಾರೆ ಇನ್ನೊಂದು ಊಟ ತೆಗಿಬೇಕು ಅಂತ. ಅವಾಗ ಅಷ್ಟರಲ್ಲಿ 1 2 3 ಹೋಗ್ಬಿಟ್ಟಿತ್ತು. ದೊಡ್ಡದಾಗಿ ನಾನು ಹೇಳಲ್ಲ, ನನಗೆ ನಿಜ ಡೌರಾಣಿ. ಅವ್ರು ಕೂತಿರೋದು ನೋಡಿ, ಆ ಆಂಗಲ್ನ ನೋಡ್ಬಿಡಿ. ಎಕ್ಸಾಕ್ಟ್ಲಿ ಮಾಡೋದ್ ಇಲ್ಲ, ನಾನ್ ಸುಮ್ನಿರಲ್ಲ, ಮಾಡೋದ್ನೆಲ್ಲ ಮಾಡ್ತಾರೆ ಗುರು. ಆ ಮಾಯಕ್ಕಿ ದೇವ್ರ ಮುಂದೆ ಹೋಗಿ ಅಳೋದನ್ನೇನು ನೋಡ್ತೀವಿ ಅಲ್ಲೆಲ್ಲ. ನೀವೆಲ್ಲ ಎದ್ದೋಗ್ತೀರ, ನೀನು ಎದ್ದೋಗ್ತೀಯ ಗೊತ್ತಾ? ನಾನು ಈ ಕಡೆ ರಜತ್ತು ಗಿಲ್ಲಿ 3 ಜನ ಕೂತಿದ್ದೀವಿ. ಬಂದರು, ನೆಟ್ಕೊಂಡು ಬಂದರು. ನಾನು ಹಿಂಗೆ ಇದ್ದೀನಿ, ಹಿಂಗಿದ್ದೋಳು ಹಿಂಗೆ ನೋಡ್ತೀನಿ, ಹಿಂಗೆ ನೋಡ್ತಾರೆ ಅಂದೇವ್ರೆ. ಎಲ್ಲವೂ ಸುಳ್ಳು, ಎಲ್ಲರೂ ಸುಳ್ಳು. ಕರೆಕ್ಟ್. ಚೈತ್ರ ಮೇಡಮ್, ಬೇಗ ಆಕ್ಟಿಂಗ್ ಫೀಲ್ಡಿಗೆ ಬನ್ನಿ, ಒಳ್ಳೆ ಸ್ಕೋಪ್ ಇದೆ ನಿಮಗೆ. ರಾತ್ರಿ 10:15. ಇದು ಬಿಗ್ ಬಾಸ್ ನೀಡಲಾಗುತ್ತಿರುವ ಮುಂದಿನ ಟಾಸ್ಕ್ ಈ ವಾರದ ಕಡೆಯ ಟಾಸ್ಕ್ ಆಗಿರುತ್ತದೆ. ರಾಶಿಕಾ, ಆಯ್ಕೆ ಪ್ರಕ್ರಿಯೆ ಆರಂಭಿಸುವ ಸಮಯ. ಆದರೆ ಈ ಬಾರಿ ನಾಮಿನೇಟ್ ಮಾಡಲು ಇಬ್ಬರನ್ನು ಹಾಗೂ ನಾಮಿನೇಷನ್ನಿಂದ ಸೇಫ್ ಮಾಡಲು ಇಬ್ಬರನ್ನು ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ನೀವು ಆಯ್ಕೆ ಮಾಡಬೇಕು. ನಾನು ಫಸ್ಟ್ ನಾಮಿನೇಟ್ ಮಾಡ್ತಿದ್ದು ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡ್ತೀನಿ ಅಂದರೆ, ಲಾಸ್ಟ್ ಫ್ರೈಡೇ ಅಂತ ಬಂದಾಗ ನಾನು ರಜತ್ನ ಕರಿತೀನಿ. ನಾನು ಅವ್ರ ಜೊತೆ ಏನು ಮಾತಾಡಿದ್ದೀನಿ ಅನ್ನೋ ನಿಮ್ಗೆ ಐಡಿಯಾನೇ ಇರಲ್ಲ. ಬಟ್ ಇಡೀ ಮನೆಗೆ ಬೇರೆ ವಿಷಯನೇ ಬಂದು ಹೇಳ್ತೀರಾ. ಅದರಿಂದ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಇಡೀ ಮನೆ ನೋಡಿದ್ದೀವಿ. ಒಂದು ಮಾತು, ರಾಶಿಕಾ ನೀನೇನು ಹೇಳಿದೆ? ನಿನ್ನ ಡಿಸಿಷನ್ ಬಟ್ಟೆನ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿರೋದು ನಿನ್ನ ಓನ್ ಡಿಸಿಷನ್ನ, ಇಲ್ಲ ರಜತ್ ಹೇಳಿದ್ಕೆ ನೀನು ಹಂಗೆ ಮಾಡ್ದೆ ಅಂತ ನೀನು ಒಂದು ಮಾತು ಕೇಳಲ್ಲ. ಬಟ್ ಆದ್ರೂ ನಿಮಗೇನೋ ಗೊತ್ತಿದೆ ಅನ್ನೋ ಥರನೇ ಇಡೀ ಮನೆಗೂ ಎಲ್ಲರಿಗೂ ಹೇಳ್ಕೊಂಡು ಬರ್ತೀರಾ. ಬಟ್ ಅದರಿಂದ ಎಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತು. ಅದಾದಮೇಲೆ
ಕ್ಯಾಪ್ಟನ್ ಈಗ ನಾನು ಆಗಿದ್ದೀನಿ ಅಂತ ಅಂದಾಗ ನಾನು ರಾಶಿಕಾಗಿ ನಿಮಗೇನು ನಾನು ಆರ್ಡರ್ ಮಾಡಲ್ಲ. ಈಗ ನೀವು ಮೈಕ್ ಹಾಕಿರ್ತೀರೋ ಹಾಕಿರಲ್ವೋ ಸಾರಿ ಕೇಳಿ ಅಂದಾಗ ಅದಕ್ಕೆ ಆ ಸ್ಥಾನಕ್ಕೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡಬೇಕಾಗತ್ತೆ. ರಿಕ್ವೆಸ್ಟ್ ಮಾಡ್ತಾನೆ ಇರಬೇಕಾಗತ್ತೆ, ಬಾ ಗಿಲ್ಲಿ ಬಾ ಸಾರಿ ಕೇಳು ಅಂತ. ಅಲ್ಲಿ ಮರ್ಯಾದೆ ಅನ್ನೋದೇ ಇರಲ್ಲ. ಓಕೆ ಫೈನ್ ಅದು ಅಂತ ಅಂತೀನಿ. ನೆನ್ನೆನೂ ನಾನು ಗಿಲ್ಲಿ ಸಾರಿ ಕೇಳು ಅಂದಾಗ ಕೇಳೋದಿಲ್ಲ, ಕಾವ್ಯ ನಿಂತ್ಕೊಂಡು ಗಿಲ್ಲಿ ಕೇಳ್ಬಿಡು ಗಿಲ್ಲಿ, ಅವಾಗ ಅವ್ರು ಅದಕ್ಕೊಂದು ಮರ್ಯಾದೆ ಅಂತ ಕೊಡ್ತೀರ. ಬಟ್ ಆಸ್ ಅ ಕ್ಯಾಪ್ಟನ್ ನಿನಗೆ ಹೇಳ್ತಿರ್ಬೇಕಾದ್ರೆ ನೀನು ಮರ್ಯಾದೆನೇ ಕೊಡಲ್ಲ. ಓಕೆ ಗಿಲ್ಲಿ ಫೈನ್, ನೀನು ಇರೋದೇ ಹಾಗೆ ಏನೇ ಅಂತಾನೆ ಇರ್ಬೋದು, ಇಡೀ ಮನೆಗೆ ಎಲ್ಲರಿಗೂ ಅವರಿಗೆ ಆದಂಥ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ. ಕಾವ್ಯ ಸಾರಿ ನೀನೇನು ನಾನು ತಗೋತಿರೋದು ಇದಕ್ಕೆ. ಇಲ್ಲಿ ನೀನೇನು ಅನ್ಕೋಬಿಟ್ಟಿದ್ಯಾ ಅಂದರೆ ಕಾವ್ಯಾಗ ಮಾತ್ರ ರೆಸ್ಪೆಕ್ಟ್ ಇರೋದು. ಇನ್ನು ಯಾರಿಗೆ ಏನೇ ಆದರೂ ಅವ್ರ ಬಗ್ಗೆ ಮಾತಾಡಿದ್ರು, ಅವ್ರನ್ನ ಎಷ್ಟೇ ಲೋ ಲೆವೆಲ್ಗೆ ಹಾಕಿದ್ರು ಯಾರೂ ಇಲ್ಲಿ ನನಗೇನು ಕೇಳಲ್ಲ. ನಮಗೆ ಫ್ಯಾಮಿಲಿ ಇದೆ, ನಮ್ಮ ಅಪ್ಪ ಅಮ್ಮನೂ ನೋಡ್ತಿರ್ತಾರೆ. ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ನೋಡ್ತಾ ಇರ್ತೀವಿ. ಇವತ್ತು ಇಲ್ಲಿ ನನಗೆ ಏನಂತಾರೆ ಉಸ್ತುವಾರಿ ಅಂತ ಕೊಟ್ಟಾಗ ನೀನ್ ಮಾತಾಡಿರೋ ಮಾತುಗಳು ಹೋಗು ನೀನ್ ಮಾತಾಡಿದ್ಯಾ, ನಾನು ಅದಕ್ಕೆ ನಿಮ್ ಮನೆಗ್ ಬಂದಿಲ್ಲ. ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ ಕೇಳ್ತೀನಿ. ಬಟ್ ಒಂದ್ ನಿಮಿಷ, ನಿನಗ್ ಉಸ್ತುವಾರಿ ಅಂತ ಕೊಟ್ಟಾಗ ನೀನ್ ಏನ್ ಮಾಡಿದ್ಯಾ ಅಂತ ಇಡೀ ಮನೆ ನೋಡಿದೀವಿ. ಇದಕ್ಕೆ ನಾನು ನಿನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಾನು ನೋಡ್ಕೊಂಡ್ ಮಾಡ್ತಾ ಇದ್ದೆ ಹಂಗಾರೆ ಉಸ್ತುವಾರಿನ. ಇಲ್ಲಿ ನಿನಗೆ ಯಾರ್ದೋ ನನಗೆ ಉಸ್ತುವಾರಿ ಕರೆಕ್ಟ್ ಆಗಿ ನೀನ್ ಮಾತಾಡಿದೆ. ಇದೇ ರಘುವಣ್ಣ ಉಸ್ತುವಾರಿ ಆಗಿದ್ದಾಗ ನೀನ್ ಯಾವ ಉಸ್ತುವಾರಿ ರೀ ಅಂತ ರಘುವಣ್ಣಂಗ್ ಬೋದಿದ್ಯಾ. ಇದೇ ಮಾಳವಣ್ಣ ಕ್ಯಾಪ್ಟನ್ ಆಗಿದ್ದಾಗ ಏನ್ ಮಾಳವಣ್ಣ ನನ್ ಮೇಲೆ ಕಸ ಹಾಕ್ಬಿಟ್ಟೆ, ಕಾರಣ ಕೊಡಕ್ ಬರಲ್ಲ, ನೀನ್ ಯಾವ ಕ್ಯಾಪ್ಟನ್ ಅಂತ ಮಾಳವಣ್ಣಂಗ್ ಬೋದಿದೆ. ಈಗ ನೀನು ಉಸ್ತುವಾರಿ ಆದಾಗ ತಪ್ಪಾದ್ರೂ ನಾನು ಕೇಳ್ಬೇಕಾ ಬೇಡವಾ? ತಪ್ಪಾದಾಗ ಕೇಳೋ ರೀತಿ ಅನ್ನೋದಿರತ್ತೆ, ಇಲ್ಲ ಹೇಳೋ ರೀತಿ ಅನ್ನೋದಿರತ್ತೆ. ರಘುವಣ್ಣನ್ಗೆ ನೀನ್ ಯಾವ ಉಸ್ತುವಾರಿ ರೀ ಅನ್ನೋದು ಕೇಳೋ ರೀತಿ. ಮಾಳವಣ್ಣಂಗಾಗಿರ್ಲಿ ರಘುವಣ್ಣನ ಜೊತೆ ಜಗಳ ಆಡ್ಬೇಕಾರೆ ನಾನು ಕರೆಕ್ಟ್ ಆಗಿ ಜಗಳ ಆಡಿದೀನಿ. ನಿಂತರ ಕೆಳಗಡೆ ಹಾಕಿ ಕೆಳಗಡೆ ಹಾಕ್ಬಿಟ್ಟು ನಿನ್ನ ಹಿಡಿದು ಕೆಳಗೆ ಹಾಕಿ ತುಳಿದ್ಬಿಟ್ಟು ಜಗಳ ಆಡಿದ ನಾನು. ನೆಟ್ಟಗ್ ಮಾತಾಡ್ತಿದ್ದೀನಿ, ನೀನ್ ನೆಟ್ಟಗ್ ನಾನ್ ನೆಟ್ಟಗ್ ಮಾತಾಡ್ತೀನಿ, ಏನ್ ಕೆಳಗಡೆ ಹಾಕ್ತೀನಿ ಮಾತಾಡಿ ಕೂಡ ವೇಸ್ಟ್ ಯಾಕೆ ಮಾತಾಡ್ದೆ? ಇದ್ರಲ್ಲಿ ಕ್ಲಾರಿಟಿ ಐತಲ್ವಾ? ಮಾಡದೇ ಇಲ್ಲ ಇಲ್ಲಿಂದ. ಇದ್ರಲ್ಲಿ ಕ್ಲಾರಿಟಿ ಐತಲ್ವಾ? ಅಷ್ಟು ಸಾಕು. ಇಷ್ಟು ಇದ್ರಲ್ಲ ಆಯ್ತಲ್ಲ, ಅಷ್ಟು ಸಾಕು. ಸರಿ, ಥ್ಯಾಂಕ್ ಯು, ಧನ್ಯವಾದಗಳು. ನಾನು ಇನ್ನೊಬ್ರನ್ನ ಸೇವ್ ಮಾಡ್ತಿರೋದು ಧನು ಮಾತಾಡೋದು ಕಡಿಮೆ ಇರ್ಬೋದು, ಬಟ್ ಅವ್ನ ಡಿಸಿಷನ್ಸ್ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಈ ಮನೇಲಿ ಎಲ್ಲೇ ಏನೇ ಪ್ರಾಬ್ಲಮ್ಸ್ ಆಗ್ತಿದ್ರು ಹೋಗ್ತಾನೆ, ಮಾತಾಡ್ತಾನೆ, ಜಗಳನೂ ಮಾಡಲ್ಲ. ಅವನು ಕಿರ್ಚಾಡಿ ಎಲ್ಲದನ್ನು ಕಿರ್ಚಾಡೇ ಹೇಳಬೇಕು ಅನ್ನೋದು ಅವಶ್ಯಕತೆ ಇಲ್ಲೆಲ್ಲೂ ಇಲ್ಲ ಅಂತ ಅವನೇ ನನಗೆ ಹೇಳ್ಕೊಟ್ಟಿದ್ದು. ಮನೇಲಿ ಡಿಸಿಷನ್ಸ್ ಅಲ್ಲಿ ಒಂದು ಯಾರೋ ಒಬ್ರು ಸ್ವಲ್ಪ ಪ್ರಾಪರ್ ಆಗಿ ತಗೋತಾರೆ ಅಂತ ಅನ್ಸೋದು ಒಂದು ಅಷ್ಟು ಜನದಲ್ಲಿ ನೀನು ಒಬ್ಬದನು. ಸೊ ಹಾಗಾಗಿ ನಾನು ಇನ್ನ ಸೇವ್ ಮಾಡ್ತಾ ಇದ್ದೀನಿ. ಇನ್ನೊಬ್ರನ್ನ ನಾನು ನಾಮಿನೇಟ್ ಮಾಡ್ತಿರೋದು ರಘುವಣ್ಣ ರೀಸನ್ಸ್ ಇಷ್ಟೇನೆ, ಜಾಸ್ತಿ ರೀಸನ್ಸ್ ಏನೂ ಇಲ್ಲ. ಆಟ ಅಂತ ಬಂದಾಗ ಸೂಪರಾಗಿ ಆಟಾಡ್ತಾ ಇದ್ದೀರಾ, ಮನೆ ಅಂತ ಬಂದಾಗ ನಿಮ್ಮ ಡಿಸಿಷನ್ಸ್ ಹೇಳ್ತಿದ್ದೀರಾ, ಎಲ್ಲೋ ಒಂದೊಂದು ಪಾಯಿಂಟ್ಸ್ನ ತಲೆಗೆ ಹಾಕೊಂಡು ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು. ಆ ಒಂದು ಯೋಚನೆಯಲ್ಲೇ ನಿಮ್ದು ಒಂದಷ್ಟು ಟೈಮ್ ಹೋಗ್ತಾ ಇದೆ ಮನೆಯಲ್ಲಿ. ಆ್ಯಂಡ್ ಎಲ್ಲೋ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಬೇಕು, ಮಾತಾಡಬೇಕು, ನಿಮ್ಮ ಡಿಸಿಷನ್ಸ್ ಏನಿದೆ ಅಂತ ಸ್ಟ್ರೇಟಾಗಿ ಹೇಳಬೇಕು ಅನ್ನೋದು ನನ್ನ ಪಾಯಿಂಟು. ಅದರಲ್ಲಿ ನನಗೆಲ್ಲೋ ಕ್ಲಾರಿಟಿ ಸಿಗಲಿಲ್ಲ ಈ 1-2 ವಾರದಿಂದ. ಸೊ ಹಾಗಾಗಿ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಾನು ಸೇವ್ ಮಾಡ್ತಿರೋದು ರಜತ್ ಅವ್ರು ಬಂದಾಗ ಎಲ್ಲರೂ ಅವ್ರು ಮಾತಾಡಿದ ಮಾತುಗಳಾಗಿರಲಿ ಏನೇ ಆಗಿರಲಿ ಎಲ್ಲ ತಪ್ಪು ಅಂತ ಹೇಳ್ತಾರೆ. ನನಗೆ ಅವ್ರನ್ನ ನೋಡಿದಾಗ ನನಗೆ ಎಲ್ಲೋ ಅವ್ರು ಏನೇ ಹೇಳಿದ್ರು ನಂಗೆ ಐ ಫೀಲ್ ಲೈಕ್ ಈಸ್ ವೆರಿ ಜೆನ್ಯೂನ್ ಪರ್ಸನ್ ಅಂತ ಅನಿಸಿದ್ರು ನನಗೆ ಈ ಮನೇಲಿ. ಯಾಕಂದರೆ ಅವ್ರು ಬಂದಿದ್ದು ಸೆಕೆಂಡ್ ವೀಕಿಂದ ಅವ್ರ ಜೊತೆ ನಾನು ಕಾನ್ವರ್ಸೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಮನೇಲಿ. ತಪ್ಪುಗಳಾದಾಗಲೂ ಕೂಡ ಹೋಗಿ ಇಲ್ಲ ಅವರೇ ಕರೆದು ನನಗೆ ಸಾರಿ ಕೇಳಿರೋದು ಉಂಟು, ನಾನು ಕರೆದಾಗ್ಲೂ ರಾಶಿಕಾ ಸಾರಿ ನಾನು ಹಿಂಗೇನೋ ತಪ್ಪು ಮಾಡಿದೆ ಅಂತ ಹೇಳಿರೋದು ಉಂಟು. ಇವತ್ತು ಇಲ್ಲೇನೋ ಒಂದು ಸಿಚುವೇಶನ್ ಆಗುತ್ತೆ, ಅವ್ರು ಹೇಗಿದ್ರು, ಅವ್ರು ಎಷ್ಟು ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರು, ಅವ್ರ ವರ್ಡ್ಸ್ ಯೂಸ್ ಮಾಡಿದ್ರು ಅಂತಲೂ ಕೂಡ ನೋಡಿದ್ದೀನಿ. ಸೊ ಹಾಗಾಗಿ ನಾನು ರಜತೋನ ಸೇವ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ನಾನು ಸೇವ್ ಮಾಡಿದ್ದು ರಜತ್ ಮತ್ತು ಧನುಷ್ ಅವ್ರನ್ನ, ನಾಮಿನೇಟ್ ಮಾಡಿದ್ದು ಗಿಲ್ಲಿ ಮತ್ತು ರಘುವಣ್ಣನ. ಬೇಡ ನನ್ನ ಗೆಳೆಯನ ಪಕ್ಕ ಹೋಯ್ತೀನಪ್ಪ ನಾನು. ಕೂತ್ಕೋಗಿಲ್ಲಿ ನಿಷ್ಕಂಸಬಹುದು. ಬಾ ಸ್ಟ್ರಾಟಜಿ ಮಾಡುವ ಹೋಗಿ. ರಾತ್ರಿ 10:35 ಕಳ್ತಿದ್ದಾನೆ ಅಂತ ನನ್ನ ಪ್ರಾಬ್ಲಮ್ ಕೂಡ ನಾನು 1000 ಹತ್ಕೊಂತೀನಿ, ನಾನೇ ಸರಿ ಆಗ್ತೀನಿ, ನಾನೇ ನಾನು ಗೇಮ್ ಆಡ್ತೀನಿ. ಗೇಮ್ ಆಡೋವಾಗ ನಾನೇ ನನ್ನ ಪ್ರಾಬ್ಲಮ್ ಇದೆ, ನಾನು ಹತ್ಕೊಂಡು ಕೂತಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಗೇಮ್ ಮಾಡೋಕ್ಕೆ ಸ್ಟಾಪ್ ಮಾಡಿಲ್ಲ, ಈ ಮನೆಯಲ್ಲಿ ನನಗೆ ಕೊಟ್ಟಿರೋ ಕೆಲಸ ಮಾಡೋಕ್ಕೆ ಸ್ಟಾಪ್ ಮಾಡಿಲ್ಲ. ನನ್ನ ಒಪಿನಿಯನ್ ಹೇಳಬೇಕು ಅಂದಾಗ ನಾನು ಸುಮ್ಮನೆ ಇಲ್ಲ. ನನಗೆ ಗೊತ್ತಾಯಿತು ರಜತಿಗೆ ಅವರು ಚೂಸೇ ಮಾಡಲ್ಲ ಅಂತ. ಅವರ ತಲೆ ಅಷ್ಟು ಇದೆ ಅಲ್ಲ, ಎಲ್ಲ ಮನೆ ವಿಚಾರ ಎಲ್ಲ ನೋಡಿ ಗೆಸ್ ಮಾಡಲಿಕ್ಕೆ. ಸೊ ನನ್ನ ಪ್ರಕಾರ ನಾನು ಫಸ್ಟ್ ಟೈಮ್ ನಾಮಿನೇಷನ್ಗೆ ರೀಸನ್ ಕೊಟ್ಟಿದ್ದೀನಿ ಅಲ್ವಾ, ಗಿಲಿ ಅಂತ ಪರ್ಸ್ನಲ್ ಬ್ಲೇಮ್, ಅದೇ ರೈಟ್ ಆಯಿತು. ಯಾಕೆಂದರೆ ನನಗೆ ಗೊತ್ತುಂಟು ರಾಶಿಕಾ ಅವರು
ಅಷ್ಟು ಅವರಿಗೆ ತಲೆ ಒಡಿಯಲ್ಲ, ಅಂದರೆ ತಲೆ ವರ್ಕ್ ಆಗಲ್ಲ. ಲೈಕ್ ಆಲ್ ರೌಂಡ್ ಮನೆ ವಿಚಾರ ನೋಡಿ ನಾಮಿನೇಟ್ ಅವರು ಮಾಡಲ್ಲ. ಅವರು ಎಷ್ಟು ಸೆಲ್ಫ್ ಒಬ್ಸೆಸ್ಡ್ ಇದ್ದಾರೆ, ಸೆಲ್ಫ್ ಬ್ಲೇಮ್ ಇದ್ದರೆ ಅದೇ ಫಸ್ಟ್ ರಿಮೂವ್ ಮಾಡ್ತಾರೆ. ಅದೇ ಪರ್ಸ್ನಾಲಿಟಿ ರಾಶಿಕಾ ಅವರು. ಓಕೆ, ರಾತ್ರಿ 10:40. ರಕ್ಷಿತಾ. ಎಸ್ ಸರ್. ಧ್ರುವಂತ್. ಎಸ್ ಬಿಗ್ ಬಾಸ್. ಈಗ ಮುಂದೆ ನಡೆಯಲಿರುವ ಟಾಸ್ಕ್ ಈ ವಾರದ ಕಡೆಯ ಟಾಸ್ಕ್ ಆಗಿರುತ್ತದೆ. ರಾಶಿಕಾ ಅವರ ಆಯ್ಕೆಯಂತೆ ನಾಮಿನೇಷನ್ ಪಟ್ಟಿಯಲ್ಲಿರುವ ಗಿಲ್ಲಿ ಹಾಗೂ ರಘು ಒಂದು ತಂಡವಾಗಿ ಮತ್ತು ನಾಮಿನೇಷನ್ನಿಂದ ಸೇಫ್ ಆಗಿರುವ ಪಟ್ಟಿಯಲ್ಲಿರುವ ಧನುಷ್ ಹಾಗೂ ರಜತ್ ಒಂದು ತಂಡವಾಗಿ ಆಡುತ್ತಾರೆ. ನೀವಿಬ್ಬರು ಎರಡೂ ತಂಡಗಳಿಗೆ ಸಹಾಯಕರಾಗಿ ಒಬ್ಬೊಬ್ಬ ಪುರುಷ ಸದಸ್ಯರನ್ನು ನೇಮಿಸಬೇಕು. ಮನೆಯಲ್ಲಿ ಉಳಿದಿರುವವರ ಪೈಕಿ ಸೂರಜ್ ಹಾಗೂ ಮಾಳು ಈ ಇಬ್ಬರು ಯಾರು ಯಾವ ತಂಡಕ್ಕೆ ಸಹಾಯಕರಾಗಿ ಆಡಬೇಕು ಎಂದು ಈ ಕೂಡಲೇ ಇಲ್ಲಿಯೇ ಚರ್ಚಿಸಿ ನಿಮ್ಮ ನಿರ್ಧಾರವನ್ನು ತಿಳಿಸಿ. ಸೂರಜ್ ಮತ್ತೆ ಮಾಳು. ಸೂರಜ್ನ ಯಾರಿಗೆ ಹಾಕೋಣ? ನೋಡಿ, ಮಾಳುವನ್ನ ಸ್ಪೀಡಲ್ಲಿ ಫಾಸ್ಟೆಸ್ಟ್ ಇದ್ದಾರೆ. ಓಕೆ, ಸೂರಜ್ ಅವರು ಸ್ಟ್ರೆಂತಲ್ಲಿ ಸ್ವಲ್ಪ ಮಾಳುವನ್ನಿಂದ ಬೆಟರ್ ಇದ್ದಾರೆ. ಸ್ಟ್ರೆಂತಲ್ಲಿ ಎಂತ ಲಾಕ್ ಮಾಡಲಿಕ್ಕೆ ಅಂತ ಇದ್ರೆ ಸೂರಜ್ನ ರಘು ಮತ್ತೆ ಗಿಲ್ಲಿಗೆ ಹಾಕೋಣ, ಮತ್ತೆ ಮಾಳುವನ್ನಗೆ ಇವರಲ್ಲಿ ಹಾಕೋಣ. ಡನ್. ಬಿಗ್ ಬಾಸ್ ನಾವಿಬ್ರು ಚರ್ಚೆ ಮಾಡಿ ಸೂರಜ್ ಅವ್ರನ್ನ ಗಿಲ್ಲಿ ಮತ್ತೆ ರಘು ಅವರ ತಂಡಕ್ಕೆ, ಮಾಳು ಅವ್ರನ್ನ ಧನುಷ್ ಮತ್ತೆ ರಜತ್ ಅವರ ತಂಡಕ್ಕೆ ಹಾಕ್ತಿದ್ದೀವಿ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ರಾತ್ರಿ 11 ಗಂಟೆ. ಯಾಕೆ ಕಳ್ತಾ ಇದ್ದೀರ ಅಷ್ಟೊಂದು? ನೆನ್ಸ್ಕೊಂಡು ಹೇಳಿ ಕಳ್ತಿದ್ದೀರಾ? ಏನಾಯಿತು? ಏನು ಗೊತ್ತಾ, ಸೋಲ್ತೀವಿ ಅನ್ನೋ ಭಯ ಬಂದಾಗ ನೀವು ಪರ್ಸ್ನಲ್ ಟಾರ್ಗೆಟ್ ಮಾಡ್ತೀರಾ ಗೊತ್ತಾ? ಯಾರು ಇವಾಗ ಏನು ಮಾಡಿದ್ದೇಳಿ? ಜನ ನೋಡ್ತಿರ್ತಾರೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಇವರೆಷ್ಟು ಚೀಪ್ಗಳು ಅನ್ನೋದು ಜನಕ್ಕೆ ಗೊತ್ತಾಗದೇ ಇರಲ್ಲ, ಗೊತ್ತಾಯ್ತಾ? ನಿಮಗೆ ಆಟದಲ್ಲಿ ಸೋಲಾಯ್ತಾ, ವಾದದಲ್ಲಿ ಸೋಲಾಯ್ತಾ, ಸೋಲ್ರಿ. ನೀವು ವೈಯಕ್ತಿಕ ಜೀವನನ ಎತ್ತಾಡಿ ಮಾತಾಡ್ತೀರಾ ಗೊತ್ತಾ? ಅದರಲ್ಲಿ ನೀವೆಷ್ಟು ಕೆಳಗೆ, ನೀವೆಷ್ಟು ಸಣ್ಣವರು ಅನ್ನೋದು ನೀವೇ ನಿಮ್ಮ ಹಣೆ ಬರೋದು ತೋರಿಸ್ತೀರಾ. ನಾನು ಬಡ ಕುಟುಂಬದಿಂದ ಬಂದವಳ್ರಿ. ನಾನು ಸಿಂಗಲ್ ಪೇರೆಂಟು. ನಮ್ಮಮ್ಮ 3 ಜನ ಹೆಣ್ಮಕ್ಳು, ಅಮ್ಮ ಒಬ್ಬರೇ ದುಡ್ದು ಸಾಕಿದ್ದಾರೆ. ನಾನು ಮನೆಗೆ ಗಂಡು ಮಗನ ಥರ ನಿಂತು ದುಡ್ದಿದ್ದೀನಿ. ನನ್ನ ಅಪ್ಪ ಅಮ್ಮ ಮಾಡಿ ಆಸ್ತಿಲಿ ಶೋಕಿ ಮಾಡ್ಕೊಂಡು ಹೇಳಿಲ್ಲ. ನಿಮಗೆ ಹೇಳಿದ್ದದು? ನಿನಗೆ ಗೆಲ್ಲ ತಾಕತ್ತಿದ್ಯಾ? ನೀನು ಎದುರುಗಡೆ ನಿಂತು ಗೆಲ್ಲು. ಸೋಲ್ತೀನಿ ಅನ್ನೋ ಫ್ರಸ್ಟ್ರೇಷನಲ್ಲಿ ಮಾತಾಡ್ತೀಯ ಗೊತ್ತಾ? ಅಲ್ಲಿ ಗೊತ್ತಾಗುತ್ತೆ ನೀನು ಎಷ್ಟು ಸಣ್ಣವನು ಅಂತ. ನಂಗೆ ಊರಿನಲ್ಲಿರೋರು ಸರ್ಟಿಫಿಕೇಟ್ನ ಅವಶ್ಯಕತೆನೇ ಇಲ್ಲ ಕಾವ್ಯ. ಯಾರ ಅವಶ್ಯಕತೆ ಇಲ್ಲ. ನಂಗೆ ಅವಶ್ಯಕತೆ ಇರೋದು ನನ್ನ ಜನ್ಮ ಕೊಟ್ಟಿರೋ ತಾಯಿ ಮಾತ್ರ. ನಮ್ಮಮ್ಮ ನನ್ನ ಜೊತೆಗೆ ನಿಲ್ಲೋ ತನಕ ಇಡೀ ಜಗತ್ತು ಎದುರು ನಿಂತರೂ ನಾನು ಯಾರಿಗೂ ಕೇರ್ ಮಾಡಲ್ಲ. ರಾತ್ರಿ 11:20. ವಾರದ ಕೊನೆಯ ಟಾಸ್ಕ್ ಅನ್ನು ಗಿಲ್ಲಿ ರಘು ಹಾಗೂ ಧನುಷ್ ರಜತ್ ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಇಟ್ಟ ಗುರಿ ತಪ್ಪಲ್ಲ. ಇದರ ಅನುಸಾರ ಸೂರಜ್ ಅವರು ಗಿಲ್ಲಿ ರಘು ತಂಡದಲ್ಲಿ ಹಾಗೂ ಮಾಳು ಅವರು ಧನುಷ್ ರಜತ್ ತಂಡದಲ್ಲಿ ಈ ಟಾಸ್ಕ್ ಆಡಬೇಕು. ಆಡುವ ಎರಡೂ ತಂಡಗಳಿಗೆ ರಂಧ್ರಗಳಿರುವ ಒಂದೊಂದು ಹಲಗೆ ಇದ್ದು, ಆ ಹಲಗೆಯ ಹಿಂದೆ ರಂಧ್ರಗಳಿರುವ ಪಟ್ಟಿಯಲ್ಲಿ ಹಂತ ಹಂತವಾಗಿ ಬಿಲ್ಲೆಗಳನ್ನು ಇಡಲಾಗಿದೆ. ಟಾಸ್ಕ್ ಆರಂಭವಾದಾಗ ಪ್ರತಿ ತಂಡದಿಂದ ಚೆಂಡನ್ನು ಎಸೆಯುವ ಸದಸ್ಯ ಪಟ್ಟಿಯ ಮೊದಲ ಹಂತದಲ್ಲಿರುವ ಬಿಲ್ಲೆಯನ್ನು ಚೆಂಡಿನಿಂದ ಹೊಡೆದು ಬೀಳಿಸಬೇಕು. ನಂತರ ತಂಡದ ಇಬ್ಬರು ಸದಸ್ಯರು ಹಲಗೆಯಲ್ಲಿರುವ ರಂಧ್ರದ ಮೂಲಕ ಹಿಂಬದಿಯಲ್ಲಿರುವ ಬಿಲ್ಲೆ ಕಾಣಿಸುವಂತೆ ಹಗ್ಗವನ್ನು ಎಳೆದು ಹಲಗೆಯನ್ನು ಸಂಭಾಳಿಸಬೇಕು. ಚೆಂಡನ್ನು ಎಸೆಯುವ ಸದಸ್ಯ ಚೆಂಡುಗಳನ್ನು ತೆಗೆದುಕೊಂಡು ಚೆಂಡು ರಂಧ್ರದ ಮೂಲಕ ಹಾದು ಹೋಗಿ ಹಲಗೆಯ ಹಿಂಬದಿಯಲ್ಲಿರುವ ಬಿಲ್ಲೆ ಬೀಳುವಂತೆ ಎಸೆಯಬೇಕು. 20 ನಿಮಿಷಗಳ ಕಾಲಾವಕಾಶದಲ್ಲಿ ಒಂದೊಂದೇ ಹಂತದಲ್ಲಿರುವ ಬಿಲ್ಲೆಗಳನ್ನು ಚೆಂಡಿನಿಂದ ಹೊಡೆದು ಬೀಳಿಸುತ್ತಾ ಎರಡೂ ತಂಡಗಳ ಪೈಕಿ ತಮಗೆ ಮೀಸಲಿರುವ 4 ಹಂತದ ಎಲ್ಲ ಬಿಲ್ಲೆಗಳನ್ನು ಬೀಳಿಸುವ ಮೊದಲ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಕ್ರಿಕೆಟ್ ಥ್ರೋ ಹೊಡಿಯೋದು, ಸ್ಪೀಡ್ ಹೊಡಿಬೋದು. ನೀನು ಎಷ್ಟು ಕಾನ್ಫಿಡೆಂಟ್ ಇದೆಯಾ? ನಾನಿದ್ದೀನಿ, ನನಗೆ ಕೊಟ್ಟರೆ ನಾನು ಮಾಡ್ತೀನಿ ಅಂದರೆ ಮಾಡ್ತೀನಿ ಅಷ್ಟೇ. ಮಾಡ್ತೀನಿ. ಹೊಡೆಯೋ ಅಭ್ಯಾಸ ಇದೆಯಾ? ಐತಕ್ಕ
ಓಲ್ ಕೊಡಿಬೇಕು. ಎತ್ತಬೇಕು ಅಂದಾಗ ಕೇಳಿ ಸೆಕೆಂಡ್ ಎತ್ತಬೇಕು ಅಂದಾಗ ಎತ್ತು. ನಾನು ಅಪ್ಪ 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 ಅಂತೀನಿ, ಅಪ್ಪ ಅಲ್ಲಿ ಮಾತ್ರ ಬಾ. ಏನು ಸಲ ಹೆಂಗೆ ಕಳ್ಬೇಕು ಗೊತ್ತಾಗುತ್ತೆ. ಯಾವ ಲೆವೆಲ್ಗೆ ನೀನು ಫ್ರಸ್ಟ್ರೇಟ್ ಆಗಿದೆ ಅಂತ ಗೊತ್ತಾಗುತ್ತಲ್ವಾ. ಕರೆಕ್ಟ್. ಗಿಲ್ಲಿ, ಆಲ್ ದಿ ಬೆಸ್ಟ್ ರಜತ್ ಅವರೇ, ಆಲ್ ದಿ ಬೆಸ್ಟ್ ಧನು ಅವರೇ. ಥ್ಯಾಂಕ್ ಯು. ಸ್ಮೈಲ್ ಮಾಡ್ಕೊಂಡು ಹೇಳ್ಬೋದಲ್ಲ ರಜತ್ ಅವರೇ? ಥ್ಯಾಂಕ್ ಯು. ಹಂಗೆ ಎಷ್ಟು ಚೆನ್ನಾಗಿದೆ ಸ್ಮೈಲ್. ರಾತ್ರಿ 11:35. ಗೆಳೆಯ ಆರಾಮ. ಅಯ್ಯೋ ಅಯ್ಯೋ ಅಲ್ಲಿಗೆ ಬೀಳ್ತಾವಣ ಒಂಚೂರು ಕೆಳಕ್ಕೆ. ಅದು ಕೀಟ್ ಹೇಳಿರಿ ರಘು ಸರ್. ನಾವೇ ಹೇಳ್ಕೋಬೇಕಾ? ತಗೋ ಅಲ್ಲೇ ಅಲ್ಲೇ ಹಾಂ ಸ್ವಲ್ಪ ಮೇಲೆ ಮಾಡು, ಸ್ವಲ್ಪ ಮೇಲೆ ಮಾಡು. ಕರೆಕ್ಟ್ ಆಗಿದೆ. ಸೂಪರ್ ಸಾಕು ಅಷ್ಟೇ. ಆರಾಮಾಗಿ ಆರಾಮಾಗಿ ನೀವು ನೋಡಿ, ಲೈನ್ಸ್ ನೋಡ್ಕೊಳ್ಳಿ. ನೀವು ನೋಡಿ ಆರಾಮಾಗಿ ಸ್ಲೋ ನಿಧಾನಕ್ಕೆ ಹೊಡೆಯೋಣ, ನಿಧಾನಕ್ಕೆ ಹೊಡೆಯೋಣ. ಹಿಂಗಾಗೋಯ್ತು. ಆರಾಮಾಗಿ ಹೊಡೆಯೋಣ. ತಲೆ ಕೆಡಿಸ್ಕೊಂಡು ನನಗೆ ಶೀಟ್ ಹೇಳಿರಿ, ಹೋಗಿ ಶೀಟ್ ಹೇಳಿರಿ. ಈಸಿ ಇದೆ ರಘು ಸರ್. ಸ್ವಲ್ಪ ಮೇಲೆ ಬಿತ್ತು ಕಮಾನ್ ರಘು ಬಾಯ್. ಈಸಿ ಇರೋಣ ಅಲ್ಲೇ ಬಿಡೋಣ. ನೀನೇ ಕಷ್ಟ ಅಷ್ಟೇ ಹೇಳಿದೆ ಬಿಡೋಣ. ಅಯ್ಯೋ ಫೋಕಸ್ ಧನು. ಇನ್ನೊಂದು ಕೆಳಗೆ ಸರ್. ಅದೇ ಬೇಕಾಗಿರೋದು. ಹೇಳ್ತಾ ಇದ್ದೀನಿ. ಆಂಗ್ರಿ ಬರ್ಡ್ಸ್ ಲೂಸ್ ಬಿಡು ಬಿಡ್ತಾಯಿನ್. ಅಷ್ಟೇ ಬುಟ್ಟ ಹಾಕಿ. ಈಗ ಹೇಳ್ದಾಕಿ ನಮ್ದಕ್ಕೆ ನಾಟ ಅಣ್ಣ ಇನ್ನೊಂದೈತೆ ಅಲ್ಲಿ ಇನ್ನೊಂದಿದೆ ಲೆವೆಲ್ 3 ಅಲ್ಲಿ. ಅಣ್ಣ ಇನ್ನೊಂಚೂರು ಲೂಸ್ ಬಿಟ್ಟು ನೀನು ಸಾಕಲ್ವಾ? ಬಿಟ್ಟ ಇವಾಗ ಅವ್ರು 2ನೇ ಬೀಳ್ಸಕ್ ಮುಂಚೆ 3 ತೆಗೆದ್ರಲ್ಲ, ಏನು ಇವಾಗ ಅದಕ್ಕೆ ಏನು ಹೇಳಿ ನಾನು? ಅಲ್ಲ ತೆಗಿಯಂಗೆ ಇಲ್ಲ. ಅದು ಆಕ್ಚುಲಿ ಅದು ನಮಗೆ ಗೊತ್ತಿರಲಿಲ್ಲ ಇನ್ನೊಂದು ಅದೇ ಅಂತ. ಅದಕ್ಕೆ ಫಸ್ಟ್ ನೋಡ್ಕೊಬೇಕು. ತಾನೇ ತೂತ್ಗಳು ಕೊಟ್ಟವ್ರೆ. ಇಲ್ವಲ್ಲ, ನೋಡಿದ್ವ ಕಾಣಿಸಿಲ್ಲ. ನೋಡ್ಬೇಕಲ್ಲ ಗಿಲ್ಲಿ. ಸೋ ಕ್ಲೋಸ್. ಅಯ್ಯೋ ಶಿಟ್. ಇನ್ನೊಂದು 3 ಬಾಲಲ್ಲಿ ಬೀಳುತ್ತೆ. ಸಬಾಷ್. ಒಂದು ನಿಮಿಷ ಕೆಳಗೆ ಇಳಿಸು ಮಾಡು. ಇರು ಆಂಗಲ್. ಗಿಲಿ ನೀನ್ ಬಿಡ್ತಾ ಇದೀಯ ಅದನ್ನ. ಹೋಗಿ ಇನ್ನೂ 2 ಇದೆ ಕೆಳಗೆ. ಲೆವೆಲ್ 4 ಎತ್ತಾ? ಇಲ್ಲ ಅವನ ಮೇಲೆ ಎತ್ತು ಅಂತ ಅವನಿಗೆ ಫೋಕಸ್. ರಘುಣ ಹೊಡೆದು ಚೆಚ್ಚಾಗಿ. ಈಗ ಹೋಗಿ ಕೊಡಿ ಗೆಳೆಯ ಕೊಟ್ಟ. ಚೆಚ್ಚಾಗಿ ಆರಾಮಗಡ ತಲೆ ಕೆಡಿಸ್ಕೊಂಬೇಡ. ಮೇಲೆತ್ತು. ಗಿಲ್ಲಿ ಬಾಯಿಲಿ ಏನು? ವೇಟ್ ಇಲ್ಲ ಅಲ್ಲಿ ಇಲ್ಲ. ಮುಗೀತು. ಬಿಗ್ ಬಾಸ್ ಇಟ್ಟ ಗುರಿ ತಪ್ಪಲ್ಲ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಗಿಲ್ಲಿ ಹಾಗೂ ರಘು ಅವರು. ಇರ್ಲಿ ಕಂಗ್ರಾಚುಲೇಷನ್ಸ್. ಎಷ್ಟೋ ವಾರಗಳ ನಂತರ ಸೇವ್ ಆಗಿದ್ದೀಯಾ, ಹೇಗಿದೆ? ಖುಷಿ ಕಣವ. ಇದು ಬಿಗ್ ಬಾಸ್ ಇಟ್ಟ ಗುರಿ ತಪ್ಪಲ್ಲ ಟಾಸ್ಕ್ನಲ್ಲಿ ಗೆದ್ದು ಗಿಲ್ಲಿ ಹಾಗೂ ರಘು ಈ ವಾರದ ನಾಮಿನೇಷನ್ನಿಂದ ಪಾರಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ. ಅಭಿನಂದನೆಗಳು. ಟಾಸ್ಕ್ ಅನ್ನು ಸೋತಿರುವ ಧನುಷ್ ಹಾಗೂ ರಜತ್ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ. ವಾರದ ಟಾಸ್ಕ್ನ ಅಂತಿಮ ಫಲಿತಾಂಶದ ಅನುಸಾರ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು ಚೈತ್ರ, ಮಾಳು, ಅಶ್ವಿನಿ, ಸ್ಪಂದನ, ಧನುಷ್ ಹಾಗೂ ರಜತ್. ಅಂತೆಯೇ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿರುವ ಸದಸ್ಯರು ಸೂರಜ್, ಕಾವ್ಯ, ಗಿಲ್ಲಿ,
ಹಾಗೂ ರಘು ಎಲ್ಲರಿಗೂ ಶುಭವಾಗಲಿ. ಮಧ್ಯರಾತ್ರಿ 12:10. ಹೆಂಗ್ ಆಡಿದ್ವಿ ಆದ್ರೂ ಗೆಲುವು ಸಿಗ್ಲಿಲ್ಲ ಅನ್ನೋದೇ ಬೇಜಾರು. ಕಷ್ಟಪಟ್ಟು ನಿಮ್ಮಿಬ್ರಲ್ಲಿ ಒಬ್ರು ಯಾರೋ ಇರ್ತಾ ಇದ್ರು, ನ್ಯಾಯ ಆಗೋಯ್ತು. ಫಸ್ಟ್ ರೌಂಡ್ ಅಲ್ಲಿ ಇಬ್ರಲ್ಲಿ ಯಾರೋ ಒಬ್ರು ಗೆದ್ದಿದ್ರು, ಅವ್ರಿಬ್ರು ಇದಕ್ಕೂ ನಿಂತು ಬಿಟ್ರಲ್ಲ ಗಂಡು ಮಕ್ಳು ಡಿಪೆಂಡ್ ಮಾಡ್ಕೊಳಕ್, ಅದೇ ಆಗಿದ್ದು ತಪ್ಪಾಗಿದ್ದು. ಓವನ್ಗೆ ಯಾಕೆ ಹೊರ್ಕೊಂಡು ನಿಂತಿದೆ ಈ ಕಡೆ? ದಿನ 80 ಬೆಳಗ್ಗೆ 10 ಗಂಟೆ. ಮಾಲು ಅಣ್ಣ ಆ್ಯಕ್ಚುಲಿ ಇದೆ ಫುಲ್ ಸಾಂಗ್ ನನಗೆ ಕಲಿಸಿದ್ದಾರೆ. ಫುಲ್ ನಾನು ಎಷ್ಟು ಬಿಗ್ ಬಾಸ್ ನಾನು ಎಷ್ಟು ಟೈಮಿಂದ ಹೇಳ್ತಾ ಇದ್ದೀನಿ ಅಲ್ವಾ ಇದೆ ಸಾಂಗ್ ಪ್ಲೇ ಮಾಡಿ ಅಂತ. ಐ ವಿಶ್ ಇದೆ ಸಾಂಗ್ ಇರುವಾಗ ನಾನು ಮಾಲು ಅಣ್ಣ ಜೊತೆಗೆ ಇದ್ದರೆ ಸಾರ್ಥಕ ಆಗ್ತಾ ಇತ್ತು. ಬೆಳಗ್ಗೆ 10:20. ಮಾಡಿಲ್ಲ, ಸಾರಿ, ಮರ್ತೋದು. ಇವಾಗ ಮಾಡ್ತೀನಿ, ಇವಾಗಲೇ ಮಾಡ್ಬಿಡ್ತೀನಿ. ಏನ್ ಗೊತ್ತಾ, ಇಬ್ರು ಮಾಡಿಲ್ಲ ಅಂದ್ರೆ ಇಡೀ ಮನೆಯವ್ರು ಸಾರಿ ಮಾಡಿಲ್ಲ. ಗಿಲ್ಲಿ ಸುಳ್ಳು ಹೇಳ್ಬೇಡ, ನಾನು ಮರ್ತೋದೆ. ಗಿಲ್ಲಿ ನೀನು ಅಷ್ಟೇ ಇವಾಗ್ಲೇ ಮಾಡ್ಬೇಕು. ಸರಿ ಆಯ್ತು, ಇನ್ನೊಂದ್ಸಲ ಮಾಡ್ತೀನಿ ಬಿಡು. ಯಾಕೋ ಮಾಡಿಲ್ಲ ಅಂದ್ರೂ ಮಾಡಿದೆ ಅಂತ ಸುಳ್ಳು ಹೇಳ್ತೀಯಾ? ಮಾಡ್ದ ಕಣ ಮದ್ ಮೇನ್ ಕಸ ಯಾವಾಗಪ್ಪ ಮಾಡಿದೆ? ಅದು ಯಾವ ಗ್ಯಾಪಲ್ಲಿ ಮಾಡ್ಬಿಟ್ಟಿಯ ನೀನು? ನಾವು ನೋಡಿಲ್ದಿದ್ದು. ಏನ್ರಿ ನೈಟ್ ಅವ್ರಿಗೆಲ್ಲ ಹೇಳಿದೀನ್ರಿ, ಹೇಳ್ದಲ್ಲ ನಿಂತ್ಕೊಂಡ್ ಮಾಡಿಸ್ಲಾ. ಗಿಲ್ಲಿಗೆ ಹೋಗಿ ಆಮೇಲೆ ಮಾಡ್ತೀನಿ ಬಿಡು, ಆಮೇಲೆ ಮಾಡಿ ಅಷ್ಟು ಒಂಥರ ಹೇಳ್ದಾಗ ಇವಾಗ ಹೋಗ್ತೀನಿ ಅಲ್ಲಿ ಬೆಡ್ರೂಮ್ ತನಕ ಹೋಗ್ತೀನಿ ಸೂರಜ್, ಹೇಳ್ತೀನಿ ಇವಾಗ್ಲೂ ಹೋಗಿ ಆಮೇಲೆ ಮಾಡ್ತೀನಿ ಬಿಡು ಅಂತ ಅಂದ್ರೆ ಎಷ್ಟು ಇದಾಗತ್ತೆ ಹೇಳು. ಅವನು ಮಾಡಲ್ಲ. ಏನ್ ಗೊತ್ತಾ ಸ್ಪಂದನ ನೋಡು, ನೆನೆ ನಾವೆಲ್ಲ ಅಲ್ಲ ಇಡೀ ಮನೆಗ್ ಮಾತಾಡ್ಬೋದು ನಾನು, ಅವ್ನ ಒಬ್ನತ್ರ ನಂಗೆ ಮಾತಾಡಕ್ ಆಗ್ತಾ ಇಲ್ಲ. ಡೈನಿಂಗ್ ಟೇಬಲ್ ಲೈಟ್ಸ್ ಆಫ್ ಆಗಕ್ಕಿಂತ ಮುಂಚೆ 3-4 ಸಲ ಹೇಳಿದೀನಿ ನಾನು. ಡೈನಿಂಗ್ ಟೇಬಲ್ ಮಾಡ್ತಿರೋದು ಇವಾಗ ಇಮಿಡಿಯೇಟ್ ಆಗಿ ಬಂದ್ ಮಾಡಕ್ ಹೇಳಿದೀನಿ ನಾನು. ಅಟ್ಲೀಸ್ಟ್ ನಾನು ಹೇಳ್ತಿದ್ದೀನಲ್ಲ ರಜತ್ ಹತ್ರ ಮಾತಾಡ್ಬಿಡ್ಬೋದು, ಹೇಳಿ ಗಿಲ್ಲಿ ಹತ್ರ ಆಗಲ್ಲ. ಬೆಳಗ್ಗೆ 11:15. ನೀರನ್ನ ಫಸ್ಟ್ ಸ್ವಿಮ್ಮಿಂಗ್ ಕಲಿ ನೀನು, ತುಂಬಾ ಹೆಲ್ಪ್ ಆಗತ್ತೆ ನಿಂಗೆ. ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗತ್ತದ. ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದವ್ ನೀನು, ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ಹೆಂಗೋ? ಇದು ಕೇಳ್ಸಿರಲ್ಲ ದೇವ್ರಣ ದೇವ್ರು. ಏನೋ ನಿಂದು ಬೆಳಿಗ್ಗೆ ಹೇಳಿದ್ನಲ್ಲ ನಾನು. ಬಾ ಬೀಳು ಬಾ. ವಾವ್, ಥ್ಯಾಂಕ್ ಯು ಸೋ ಮಚ್. ತೆಗಿರಿ ಮೈಕ್ ತೆಗಿರಿ, ಬಿಳಿ ಸ್ವಿಮ್ಮಿಂಗ್ ಪೂಲ್ ಬಿಳಿ. ಹೋಗ್ರಜ ಸ್ವಿಮ್ಮಿಂಗ್ ಮಾಡ್ಕೊಂಬ. ಬಾ ಬಾ ಜಂಪ್. ನೀನ್ ನಿತ್ಕೊ, ನಾನು ತಳ್ತೀನಿ. ಬಾಯ್ಲಿ. ಏಯ್ ಮೈಕ್ನ ಹೆಂಗಿಡೋದು ನೀನು? ತಡಿ, ಬೀಳ್ಬೇಡ ಇರೋ. ನೋಡು ಮತ್ತೆ ಮಾತಾಡ್ತಾವ ಮೈಕ್ ಇಲ್ಲ. ಏಯ್
ಎರಡನೇ ಸತಿ ಮೈಕ್ ಇಲ್ದೆ ಮಾಡಿದ್ರೆ ಧನು ಹಾಡು. ಚಳಿ ಚಳಿ ತಾಳೇನು ಈ ಚಳಿ. ಬಾ ಹಿಂಗೆ ಈಗ ನಿಂತ್ಕೋ. ಅವಳು ಹಿಡ್ಕೊಂಡು ಹೋಗ್ಬಿಟ್ಟಿಯ ಮೈಕ್ ಹಾಕೊಳ್ಳ ಮೈಕ್ ಹಾಕೊಳ್ಳ. ನನ್ನನ್ನು ಹೇಳ್ಕೊಬೇಡ. ಏನ್ ಹೇಳು 3 ಸಲ ಬಗ್ಗು ಫುಲ್. 1 2 ಇನ್ನೊಂದ್ಸಲಿ. ಬೆಳಗ್ಗೆ 11:35. ಅಯ್ಯೋ ಚೈತ್ರ ಮ್ಯಾಮ್, ಅಯ್ಯಯ್ಯೋ, ಇದು ಎಲ್ಲೋ ಶನಿವಾರದ ತಾಪವನ್ನು ಕಡಿಮೆ ಮಾಡಲು ಸಂಚೆ ಅಥವಾ ನಿಜವಾಗ್ಲೂ ನಿಮಗೆ ದುಃಖ ಆಗಿದೆ? ಅಳ್ಬೇಡಿ ಚೈತ್ರ ಮ್ಯಾಮ್, ಬಂದ್ಬಿಡ್ತೀನಿ ಬೇಗ, ಅಳ್ಬೇಡಿ. ಧ್ರುವ ಅಂತಿದ್ದಾನೆ, ರಜತ್ತಿಗೆ ಇಬ್ರು ಸೇರಿ ಪಾಠ ಕಳ್ಸೋಣ, ಡೋಂಟ್ ವರಿ. ಮಧ್ಯಾಹ್ನ 1:55. ಈ ಮನೆನೇ ಒಂಥರ ಮ್ಯಾಜಿಕ್ ಮನೆ ಅಪ್ಪ. ಏನು ಹೆಸರು ಇಲ್ದವ್ರಿಗೆ ಹೆಸರು ಕೊಟ್ಬಿಡುತ್ತೆ, ಹೆಸರಿರೋರಿಗೆ ಕಮ್ಮಿ ಮಾಡಿಸ್ಬಿಡುತ್ತೆ. ಅದೆಲ್ಲ ಅವ್ರ ಮೇಲೆ ಡಿಪೆಂಡು, ನಮ್ಮ ಮೇಲೆ ಡಿಪೆಂಡು. ನಾವು ಹೆಂಗೆ ನಮ್ಮನ್ನ ತೋರಿಸ್ಕೊತೀವಿ, ನಾವು ಹೆಂಗಿರ್ತೀವಿ. ಈ ಮನೇಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಾಟಕ ಮಾಡೋಕ್ಕಾಗಲ್ಲ. ನಾಟಕ ಮಾಡ್ಬೋದು 1 ವಾರ, 1.5 ವಾರ, 2 ವಾರ ಮ್ಯಾಕ್ಸಿಮಮ್ ಅಷ್ಟೇ. ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡು, ಚೈತ್ರ ಬಂದಾಗ ಹೆಂಗಿದ್ಲು, 2 ವಾರ ಅಲ್ವಾ, 2 ವಾರ. 3ನೇ ವಾರದಿಂದ ನೋಡ್ದಾ ಕಿಠಾರ್ 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 ಅಂತ ಕಿರಿಸ್ತಾಳೆ, ಕೀ ಕೊಟ್ರೆ ಕಿಠಾರ್ ಅಂತ ಕಿರಿಸ್ತಾಳೆ, ಒದಾಡ್ತಾಳೆ, ಮೈ ಮೇಲೆ ಧೂಳು ಎರ್ಚ್ಕೊತಾಳೆ, ಲಪ್ಪೋ 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 ಅಂತಾಳೆ. ಅಯ್ಯೋ ಇಲ್ಲಿ ಅಲ್ಲೈತೆ ನೋಡ್ರಿ, ಇನ್ನ ಅಲ್ಲಿ ಏನಾರು ಗ್ರೇಸ್ ಇಲ್ದೇನೆ ಮಣ್ಣೊಂದು ಫೀಲ್ಡ್ ಆಗ್ಬಿಟ್ಟಿರೋ ಧೂಳೆಲ್ಲ ಎರ್ಚ್ಕೊಂಡು ನಾ ಬದುಕೋದಿಲ್ಲ, ನಾ ಸತಾಯ್ತೀನಿ. ನಮ್ಮ ಮನೇಲಿ ಇಷ್ಟ ದಿನ 25 ಜನ ನೋಡ್ದೆ, ಇಂಥ ಕಿತಾಪತಿ ಹೆಂಗಸ ನಾನು ಎಲ್ಲೂ ನೋಡ್ಲಿಲ್ಲ. ಇನ್ನೇನು ಬೇಡ, ಇದೇ ಕಾಕ ಇಷ್ಟು ಸಪ್ಕಿದೆ ಮುಗೀತು. ನಾನು ವೀಕ್ ಮೈಂಡೆಡ್ ಅಲ್ಲ, ನಾನು ಸ್ಟ್ರಾಂಗ್ ಮೈಂಡೆಡ್. ಎಲ್ಲೆಲ್ಲಿಗೂ ಹೊಂಟಾಯ್ತಾಳೆ. ಸುಮ್ಮನೆ ಕೀ ಕೊಟ್ಬಿಟ್ಟು ಬರ್ತೀನಿ, ನನಗೆ ಬೇಜಾರಾದಾಗ ಒಂದು ಕೀ ಕೊಡ್ತೀನಿ. ನಾನು ಇದು ಮಾಡಲ್ಲ, ಕಿಲಿ 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 ಅನ್ಬೇಕು ಮನೆ ಯಾವಾಗಲೂ. ನನಗೆ ಸೈಲೆಂಟಾಗಿ ಇರಬಾರ್ದು, ಗೊತ್ತಾಗೋಯ್ತು ನನಗೆ ಎಲ್ಲಿ ಕೀ ಕೊಡಬೇಕು ಅಂತ.